आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं। भक्तमानसहंसाय सच्चिदानन्दरूपिणे नमः ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಶ್ರೀ ತುಳಸಿದಾಸರ ಚರಣಾರವಿಂದಗಳಲ್ಲಿ ನಮಸ್ಕಾರಗಳು. ಸಮಸ್ತ ಭಕ್ತವೃಂದಕ್ಕೆ ನಮಸ್ಕಾರಗಳು. ಕಳೆದ ಪ್ರಸ್ತುತಿಯಲ್ಲಿ ಶ್ರೀರಾಮನು ಶಿವಧನುಸ್ಸನ್ನು ಭಂಗಗೊಳಿಸಿದನು. ಅದೇ ಸಮಯಕ್ಕೆ ಪರಶುರಾಮರ ಆಗಮನ. ಲಕ್ಷ್ಮಣ ಹಾಗೂ ಪರಶುರಾಮರ ನಡುವೆ ಬಿರುಸಿನ ವಾಗ್ವಾದ. ಉದ್ವಿಗ್ನ ಪರಿಸ್ಥಿತಿಯನ್ನು ಶಮನಗೊಳಿಸಲು ಶ್ರೀರಾಮನ ಮಧುರ ವಚನಗಳು ಅದರಿಂದ ಶಾಂತಗೊಂಡ ಪರಶುರಾಮರು ಪ್ರಸನ್ನಗೊಂಡು ಎಲ್ಲರಿಗೂ ಶುಭವಾಗಲೆಂದು ಹಾರೈಸಿ ಹೊರಟು ಹೋದರು. ಮುಂದೆ ಸೀತಾರಾಮರ ಕಲ್ಯಾಣದ ವೈಭೋಗ. ದುದುಂಬಿಗಳು ಮೊಳಗಿದವು. ದೇವತೆಗಳು ಹೂಮಳೆಗರೆದರು. ಮಿಥಿಲಾನಗರದ ನರನಾರಿಯರು ಹರ್ಷಿತರಾದರು. ಅವರ ಅಜ್ಞಾನಜನ್ಯವಾದ ದುಃಖ ತೊಲಗಿಹೋಯಿತು. ನಗರದಲ್ಲಿಯೂ ಎಲ್ಲೆಡೆ ವಾದ್ಯಗಳು ಭೋರ್ಗರೆದವು. ಎಲ್ಲರೂ ಮನೋಹರವಾದ ಮಂಗಳ ವಸ್ತ್ರಾಭೂಷಣಗಳಿಂದ ಸಿಂಗರಿಸಿಕೊಂಡರು. ಸುಮುಖಿಯರು, ಸುನಯನೆಯರು ಹಾಗೂ ಕೋಕಿಲ ಕಂಠೆಯರೂ ಆದ ರಮಣಿಯರು ಗುಂಪಾಗಿ ಮಂಗಳ ಹಾಡುಗಳನ್ನು ಹಾಡತೊಡಗಿದರು. ಜನಕ ಮಹಾರಾಜರ ಹಿಗ್ಗಂತೂ ಹೇಳತೀರದು. ಕಡು ಬಡವನಿಗೆ ಅಮಿತ ನಿಧಿಯೇ ದೊರಕಿದಂತೆ ಸಂತೋಷಗೊಂಡನು. ಸೀತೆಯು ಭಯವನ್ನು ನೀಗಿ ಚಂದ್ರನನ್ನು ನೋಡಿದ ಚಕೋರಿಯಂತೆ ಸಂತಸಪಟ್ಟಳು. ಜನಕರಾಜನು ಕೌಶಿಕರಿಗೆ ಪ್ರಣಾಮಗೈದು ಇಂತೆಂದನು: ಪ್ರಭುವಿನ ಕೃಪೆ ಹಾಗೂ ನಿಮ್ಮ ಆಶೀರ್ವಾದದಿಂದ ಶ್ರೀರಾಮಚಂದ್ರನು ಶಿವಧನುಸ್ಸನ್ನು ಭಂಗಗೊಳಿಸಿದನು. ಈ ಸೋದರರಿಬ್ಬರು ನನ್ನನ್ನು ಕೃತಾರ್ಥರನ್ನಾಗಿಸಿದರು. ಸ್ವಾಮಿಗಳೇ, ಈಗ ತಮಗೆ ಉಚಿತವಾಗಿ ಕಂಡಂತೆ ಮುಂದಿನ ಕಾರ್ಯವನ್ನು ಕೈಗೊಳ್ಳಿರಿ. ಆಗ ವಿಶ್ವಾಮಿತ್ರರು ಹೇಳಿದರು: ಓ ರಾಜಶಿರೋಮಣಿ, ಕೇಳು. ಮದುವೆ ಧನುರ್ಭಂಗವನ್ನೇ ಅವಲಂಬಿಸಿತ್ತು. ಅದು ಮುರಿಯುತ್ತಲೇ ಮದುವೆ ಆದಂತೆಯೇ ಸುರ, ನರ, ನಾಗ ಎಲ್ಲರೂ ಇದನ್ನು ಬಲ್ಲರು. ಆದರೂ ಕೂಡ ನೀನು ಹೋಗಿ ನಿನ್ನ ಕುಲಾಚಾರದಂತೆ ವಿಪ್ರರನ್ನು, ಕುಲವೃದ್ಧರನ್ನು, ಗುರುಗಳಾದ ಶತಾನಂದರನ್ನು ಕೇಳಿ ವೇದೋಕ್ತವಾಗಿ ಮುಂದಿನ ಕೆಲಸವನ್ನು ನಡೆಸು. ದಶರಥ ಮಹಾರಾಜರನ್ನು ಸಪರಿವಾರವಾಗಿ ಆಮಂತ್ರಿಸಿ ಅವರನ್ನು ಕರೆತರಲು ಅಯೋಧ್ಯೆಗೆ ದೂತರನ್ನು ಅಟ್ಟು. ಜನಕನು ಹಿಗ್ಗಿ, ಗುರುಗಳೇ, ಹಾಗೇ ಆಗಲಿ ಎಂದು ಹೇಳಿ ಆಗಲೇ ದೂತರನ್ನು ಅಯೋಧ್ಯೆಗೆ ಅಟ್ಟಿದನು. ಅನಂತರ ಅರಸನು ತನ್ನ ರಾಜ್ಯದ ಪ್ರಮುಖರನ್ನು ಬರಮಾಡಿಕೊಂಡನು. ಅವರೆಲ್ಲರೂ ಬಂದು ಆದರದಿಂದ ಮಹಾರಾಜರಿಗೆ ತಲೆಬಾಗಿದರು. ಅರಸನು ಅವರಿಗೆ ಪೇಟೆ, ಬೀದಿ, ಮನೆ, ಮರ, ಮಂದಿರಗಳು, ಗುಡಿ ಗೋಪುರಗಳು ಹಾಗೂ ಇಡೀ ನಗರವನ್ನೇ ಎಲ್ಲ ರೀತಿಯಿಂದ ಶೃಂಗರಿಸಿ ಎಂದು ಅಪ್ಪಣೆ ಮಾಡಿದನು. ಪುರಪ್ರಮುಖರು ಹರ್ಷಚಿತ್ತರಾಗಿ ತಮ್ಮ ಮನೆಗಳಿಗೆ ಹೊರಟು ಹೋದರು. ಅನಂತರ ಮಹಾರಾಜನು ತನ್ನ ಸೇವಕರನ್ನು ಕರೆಸಿ ಮನೋಹರವಾದ ಅದ್ಭುತವಾದ ವಿವಾಹ ಮಂಟಪವನ್ನು ನಿರ್ಮಿಸಿ ಅಲಂಕರಿಸುವಂತೆ ಅಪ್ಪಣೆ ಮಾಡಿದನು. ಅದರಂತೆ ಅವರು ಕಾರ್ಯಪ್ರವೃತ್ತರಾದರು. ಮಂಟಪ ನಿರ್ಮಾಣದಲ್ಲಿ ಕುಶಲರು, ಚತುರರು ಆದ ಅನೇಕ ಶಿಲ್ಪಿಗಳನ್ನು ಅವರು ಕರೆತಂದರು. ಆ ಶಿಲ್ಪಿಗಳು ಬ್ರಹ್ಮದೇವರನ್ನು ಪೂಜಿಸಿ ತಮ್ಮ ಕಾರ್ಯವನ್ನು ಪ್ರಾರಂಭಿಸಿದರು. ಮೊಟ್ಟಮೊದಲು ಬಂಗಾರದ ಬಾಳೆಯ ಕಂಬಗಳನ್ನು ತಯಾರಿಸಿದರು. ಪಚ್ಚೆಯ ಎಲೆಗಳನ್ನು ಹಾಗೂ ಹಣ್ಣುಗಳನ್ನು ತಯಾರಿಸಿದರು. ಪದ್ಮರಾಗ ಮಣಿಯಿಂದ ಹೂಗಳನ್ನು ಮಾಡಿದರು. ಆ ಮಂಟಪದ ಚೆಲುವನ್ನು ಕಂಡು ಬ್ರಹ್ಮದೇವರು ಕೂಡ ಮೈಮರೆತನು. ಕಾಮದೇವನು ತನ್ನ ಬಲೆಯನ್ನು ಬೀಸಿರುವನು ಎನ್ನುವಂತಹ ಸುಂದರ ತೋರಣಗಳು ಸಿದ್ಧವಾದವು. ಮಂಗಳ ಕಲಶಗಳು, ಸುಂದರ ಧ್ವಜಗಳು, ಪತಾಕೆಗಳು, ಪರದೆ, ಚಾಮರಗಳು ಅಣಿಗೊಂಡವು. ಅನೇಕ ಮಣಿದೀಪಗಳಿಂದ ದೇದೀಪ್ಯಮಾನ ಆ ವಿಚಿತ್ರ ಮಂಟಪವಂತೂ ವರ್ಣನಾತೀತವು. ಜಾನಕಿಯೇ ಮದುಮಗಳಾಗಿ ನಿಲ್ಲುವ ಮಂಟಪವನ್ನು ವರ್ಣಿಸುವ ಚಾತುರ್ಯ ಯಾವ ಕವಿಗಿದೆ? ಜಗನ್ಮೋಹಕರಾದ ಸೀತಾರಾಮರು ಸರ್ವಾಲಂಕಾರದಿಂದ ವಧೂವರರಾಗಿ ಕುಳಿತುಕೊಳ್ಳಲು ನಿರ್ಮಿತವಾದ ಮಂಟಪದ ಶೋಭೆಯನ್ನು ಯಾರೂ ವರ್ಣಿಸಲಾರರು. ಅದು ಮೂರ್ಲೋಕಗಳಲ್ಲಿಯೂ ವಿಖ್ಯಾತವಾಗಿರಬೇಕು. ಜನಕರಾಜನ ಅರಮನೆಯಂತೆಯೇ ಜನಕಪುರಿಯಲ್ಲಿರುವ ಮನೆಗಳು ಅನೇಕ ಅಲಂಕಾರಗಳಿಂದ ಶೋಭಿಸುತ್ತಿದ್ದವು. ರಾಜಧಾನಿಯಾದ ಮಿಥಿಲಾನಗರವು ಶೋಭೆಯಲ್ಲಿ 14 ಭುವನಗಳ ಶೋಭೆಗಳಿಂದಲೂ ಕೂಡ ಮಿಗಿಲಾಗಿಯೇ ಇತ್ತು. ಆ ನಗರದ ಸಾಮಾನ್ಯ ಪೌರರ ಗೃಹಾಲಂಕಾರ ಶೋಭೆಯು ಇಂದ್ರನಿಗೂ ಅಸೂಯೆ ಹುಟ್ಟಿಸುವಂತಿತ್ತು.
ಸಾಕ್ಷಾತ್ ಲಕ್ಷ್ಮೀದೇವಿಯೇ ಮಾನವಕಾಂತೆ ಅಂದರೆ ಸೀತೆಯಾಗಿ ಅವತರಿಸಿ ವಾಸಿಸುವ ಆ ನಗರದ ಶೋಭೆಯನ್ನು ಬಣ್ಣಿಸಲು ಸರಸ್ವತಿ, ಆದಿಶೇಷ ಇವರೂ ಕೂಡ ಹಿಂಜರಿಯುತ್ತಾರೆ. ಅತ್ತ ಜನಕನ ದೂತರು ಶ್ರೀರಾಮಚಂದ್ರನ ಪಾವನಪುರಿ ಅಯೋಧ್ಯೆಯನ್ನು ಮುಟ್ಟಿದರು. ಆ ಸುಂದರ ನಗರವನ್ನು ಕಂಡು ಅವರು ಹರ್ಷಿತರಾದರು. ರಾಜದ್ವಾರದ ಬಳಿಗೆ ಹೋಗಿ ಅವರು ಸುದ್ದಿ ಮುಟ್ಟಿಸಿದರು. ಅದನ್ನು ಕೇಳಿದ ದಶರಥ ಮಹಾರಾಜರು ಅವರನ್ನು ಒಳಗೆ ಬರಮಾಡಿಕೊಂಡರು. ದೂತರು ಮಹಾರಾಜರಿಗೆ ವಂದಿಸಿ ತಾವು ತಂದ ಆಹ್ವಾನ ಪತ್ರಿಕೆಯನ್ನು ನೀಡಿದರು. ಸಂತುಷ್ಟನಾದ ಅರಸನು ತಾನೇ ಎದ್ದು ಅದನ್ನು ತೆಗೆದುಕೊಂಡನು. ಅದನ್ನು ಓದುವಾಗ ಅವನ ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿ ಹೋಯಿತು. ಮೈ ರೋಮಾಂಚಿತವಾಯಿತು. ಎದೆಯು ಆನಂದದಿಂದ ತುಂಬಿ ಬಂದಿತು. ಕೋಸಲಪತಿಯ ಹೃದಯದಲ್ಲಿ ಶ್ರೀರಾಮ ಲಕ್ಷ್ಮಣರು ತುಂಬಿದ್ದಾರೆ. ಕೈಯಲ್ಲಿ ಶುಭ ಆಹ್ವಾನ ಪತ್ರಿಕೆ ಇದೆ. ಪ್ರೇಮಾಧಿಕ್ಯದಿಂದ ಅದನ್ನು ನೋಡುತ್ತಿರುವ ದಶರಥನ ಕಂಠವು ಬಿಗಿಯಿತು. ಅನಂತರ ಧೈರ್ಯ ತಳೆದು ಅರಸನು ಪತ್ರಿಕೆಯನ್ನು ಓದಿದನು. ಆ ಶುಭವಾರ್ತೆಯನ್ನು ಕೇಳಿ ಸಭಾಸದರು ಹರ್ಷಿತರಾದರು. ಭರತನು ತನ್ನ ತಮ್ಮ ಶತ್ರುಘ್ನ ಹಾಗೂ ಗೆಳೆಯರೊಂದಿಗೆ ಆಡುತ್ತಿದ್ದ ಆ ಸುದ್ದಿ ಕೇಳಿ ಆತನು ಅಲ್ಲಿಗೆ ಓಡಿ ಬಂದು ಸಂಕೋಚದಿಂದ ಪ್ರೇಮದಿಂದ ಕೇಳಿದ, ಅಪ್ಪಾಜಿ, ಈ ಕಾಗದ ಎಲ್ಲಿಂದ ಬಂದಿದೆ? ನಮ್ಮ ಪ್ರಾಣಪ್ರಿಯರಾದ ರಾಮಲಕ್ಷ್ಮಣರಿಬ್ಬರು ಕುಶಲ ತಾನೆ? ಅವರು ಯಾವ ದೇಶದಲ್ಲಿದ್ದಾರೆ? ಸ್ನೇಹಾರ್ಧವಾದ ಈ ಮಾತನ್ನು ಕೇಳಿ ರಾಜನು ಮತ್ತೊಮ್ಮೆ ಪತ್ರವನ್ನು ಓದಿದನು. ಪತ್ರದ ಒಕ್ಕಣೆಯನ್ನು ಕೇಳಿ ಈರ್ವರು ಸಹೋದರರು ಪುಲಕಿತರಾದರು. ಅವರ ಪ್ರೀತಿ ಎದೆಯಲ್ಲಿ ಹಿಡಿಸಲಾರದಾಯಿತು. ಭರತನ ಈ ಪವಿತ್ರ ಪ್ರೇಮವನ್ನು ಕಂಡು ಇಡೀ ಸಭೆ ವಿಶೇಷವಾಗಿ ಹರ್ಷಿತವಾಯಿತು. ಆಗ ರಾಜನು ದೂತರನ್ನು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಅವರಲ್ಲಿ ಮೃದು ಮಧುರವಾಗಿ ಕೇಳಿದನು, ಅಯ್ಯ, ನಮ್ಮ ಮುದ್ದು ಕಂದಮ್ಮಗಳಿಬ್ಬರೂ ಕ್ಷೇಮ ತಾನೇ? ನೀವು ಅವರನ್ನು ಕಣ್ಣಾರೆ ಕಂಡಿರುವಿರಾ? ತಿಳಿಸಿರಿ. ಅವರು ಶ್ಯಾಮಲ ಗೌರವರ್ಣದವರು, ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದಿರುವರಲ್ಲ. ಇನ್ನೂ ಕಿಶೋರಾವಸ್ಥೆಯಲ್ಲಿದ್ದು ವಿಶ್ವಾಮಿತ್ರ ಮುನಿಗಳೊಂದಿಗೆ ಇದ್ದಾರಲ್ಲ. ನಿಮಗೆ ಅವರ ಗುರುತು ಇದ್ದರೆ ಅವರ ಸ್ವಭಾವವನ್ನು ಹೇಳಿರಿ. ಹೀಗೆ ರಾಜನು ಪ್ರೇಮದಿಂದ ಪದೇ ಪದೇ ಅವರನ್ನು ಕೇಳಿದನು. ವಿಶ್ವಾಮಿತ್ರರು ಅವರನ್ನು ಕರಕೊಂಡು ಹೋದ ಮೇಲೆ ಇಂದೇ ಅವರ ಕುರಿತು ನಿಜವಾದ ಕ್ಷೇಮ ಸಮಾಚಾರ ಸುದ್ದಿ ನನಗೆ ಮುಟ್ಟಿದೆ. ಜನಕ ಮಹಾರಾಜರು ಅವರನ್ನು ಹೇಗೆ ಗುರುತಿಸಿದರು? ಅರಸನ ಈ ಪ್ರೇಮಪೂರ್ವ ಮಾತುಗಳನ್ನು ಕೇಳಿ ದೂತರು ಮುಗುಳ್ನಗೆ ಬೀರಿ ಹೇಳತೊಡಗಿದರು. ಓ ರಾಜಕುಲ ಶಿರೋಮಣಿಯೇ, ಕೇಳಿರಿ. ವಿಶ್ವಕ್ಕೆ ಅಲಂಕಾರಪ್ರಿಯರಾದ ರಾಮಲಕ್ಷ್ಮಣರಂತಹ ಕುಮಾರರನ್ನು ಪಡೆದ ನಿಮ್ಮಂಥ ಧನ್ಯರು ಯಾರಿದ್ದಾರೆ? ಸೂರ್ಯನನ್ನು ನೋಡಲು ದಿವಟಿಗೆಯ ಅವಶ್ಯಕತೆ ಇದೆಯಾ? ಸೀತಾ ಸ್ವಯಂವರದಲ್ಲಿ ಅನೇಕ ರಾಜರು ಬಂದಿದ್ದರು. ಒಬ್ಬರಿಗಿಂತ ಒಬ್ಬರು ಮಿಗಿಲಾದ ಯೋಧರು ಕಲಿತಿದ್ದರು. ಆದರೆ ಶಿವಧನುಸ್ಸನ್ನು ಯಾರೂ ಕದಲಿಸಲಾರದೆ ಹೋದರು. ಮಹಾವೀರರೆಲ್ಲ ಸೋತು ಸೊರಗಿದರು. ತ್ರೈಲೋಕ್ಯ ವೀರರೆಂದು ಮಾನ್ಯರಾದವರ ಸೊಕ್ಕನ್ನು ಶಿವಧನುಸ್ಸು ಮುರಿಯಿತು. ಸುಮೇರು ಪರ್ವತವನ್ನು ಎತ್ತಬಲ್ಲ ಬಾಣಾಸುರನು ಕೂಡ ಎದೆಗುಂದಿ ಆ ಧನುಸ್ಸಿಗೆ ಸೋತು ಪ್ರದಕ್ಷಿಣೆ ಹಾಕಿ ತೆಪ್ಪಗೆ ಹೊರಟು ಹೋದನು. ಕೈಲಾಸ ಶೈಲವನ್ನು ಲೀಲೆಯಿಂದ ಎತ್ತಿದ ರಾವಣನು ಕೂಡ ಆ ಸಭೆಯಲ್ಲಿ ಪರಾಭವ ಹೊಂದಿದನು. ಮಹಾರಾಜ, ಕೇಳಿರಿ. ಆ ಸಮಯದಲ್ಲಿ ರಘುಕುಲಮಣಿಯಾದ ಶ್ರೀರಾಮನು ಪ್ರಯಾಸ ಪಡದೆ ಆನೆಯು ತಾವರಿಯ ದಂಟನ್ನು ಮುರಿಯುವಂತೆ ಶಿವಧನುಸ್ಸನ್ನು ಮುರಿದುಬಿಟ್ಟನು. ಅಪೂರ್ವವಾದ ಧನುರ್ಭಂಗ ಠಂಕಾರವನ್ನು ಕೇಳಿ ಪರಶುರಾಮರು ಕ್ರೋಧದಿಂದ ಮಿಥಿಲೆಗೆ ಬಂದರು. ಅನೇಕ ವಿಧದಿಂದ ನಿಷ್ಠುರಯೋಕ್ತಿಗಳನ್ನು ನುಡಿದರು. ಕೊನೆಗೆ ಶ್ರೀರಾಮಚಂದ್ರನ ಶಕ್ತಿ ಸಾಮರ್ಥ್ಯವನ್ನು ತಿಳಿದುಕೊಂಡು ತನ್ನ ವಿಷ್ಣುಧನಸ್ಸನ್ನು ರಾಮನಿಗೆ ಅರ್ಪಿಸಿ ಅನೇಕ ರೀತಿಯಿಂದ ಹೊಗಳಿ ವಿನಮ್ರರಾಗಿ ತಪೋವನಕ್ಕೆ ಹೊರಟು ಹೋದರು. ಮಹಾರಾಜರೇ, ಶ್ರೀರಾಮನು ಅತುಲಿತ ಬಲಧಾಮನಿರುವಂತೆ ಲಕ್ಷ್ಮಣನು ಕೂಡ ಮಹಾಪರಾಕ್ರಮಿಯಾಗಿರುವನು. ಅವರನ್ನು ಕಂಡ ಕೂಡಲೇ ರಾಜರುಗಳು ಸಿಂಹದ ಕಿಶೋರವನ್ನು ಕಂಡ ಆನೆಯಂತೆ ಭಯಕಂಪಿತರಾಗುತ್ತಿದ್ದರು. ಸ್ವಾಮಿ, ನಿಮ್ಮ ಕುಮಾರರನ್ನು ಒಂದು ಬಾರಿ ನೋಡಿದ ಮಾತ್ರದಿಂದ ಅವರು ನಮ್ಮ ಕಣ್ಣುಗಳಲ್ಲಿ ತುಂಬಿ ಹೋದರು. ಆ ಕಣ್ಣುಗಳು ಇತರರನ್ನು ನೋಡಲು ಬಯಸುವುದೇ ಇಲ್ಲ. ಅವರ ಸೌಂದರ್ಯ ತೇಜಪ್ರತಾಪದ ಮುಂದೆ ಯಾರೂ ಸಾಟಿ ಇಲ್ಲ. ಪ್ರೇಮ, ಪ್ರತಾಪ ಹಾಗೂ ವೀರರಸದಿಂದ ಕೂಡಿದ ಆ ದೂತರ ಮಾತುಗಳನ್ನು ಕೇಳಿ ಸಭಾಸದರೆಲ್ಲರೂ ಆನಂದಿತರಾದರು. ಸಭಾಸಹಿತ ರಾಜನು
ಪ್ರೇಮಮಗ್ನನಾಗಿ ದೂತರಿಗೆ ಉಡುಗೊರೆಗಳನ್ನು ಕೊಡಲು ತೊಡಗಿದನು. ಅವರು ಮಾತ್ರ ಇದು ಉಚಿತವಲ್ಲ, ಧರ್ಮವಿರುದ್ಧವು ಎಂದು ಹೇಳುತ್ತಾ ಅದನ್ನು ನಿರಾಕರಿಸಿದರು. ಅನಂತರ ರಾಜನು ಎದ್ದು ವಸಿಷ್ಠರ ಬಳಿಗೆ ಹೋಗಿ ಅವರಿಗೆ ಪತ್ರಿಕೆಯನ್ನು ಕೊಟ್ಟನು. ಬಳಿಕ ದೂತರನ್ನು ಆದರದಿಂದ ಬರಮಾಡಿಕೊಂಡನು. ಅವರು ಭಕ್ತಿಶ್ರದ್ಧೆಯಿಂದ ಗುರುಗಳಿಗೆ ಸಮಸ್ತ ವಿಷಯವನ್ನು ವಿವರಿಸಿದರು. ಎಲ್ಲ ಶುಭ ಸಮಾಚಾರಗಳನ್ನು ಕೇಳಿ ಅತ್ಯಂತ ಸುಖವನ್ನು ಹೊಂದಿದವರಾಗಿ ವಸಿಷ್ಠರು ಇಂತೆಂದರು: ಪುಣ್ಯಪುರುಷರ ಪಾಲಿಗೆ ಭೂಮಿಯಲ್ಲಿ ಎಲ್ಲೆಲ್ಲೂ ಸುಖವೇ ತುಂಬಿರುತ್ತದೆ. ನಿನಗೆ ಸಮಾನರಾದ ಪುಣ್ಯಾತ್ಮರು ಈ ಜಗತ್ತಿನಲ್ಲಿ ನ ಭೂತೋ ನ ಭವಿಷ್ಯತಿ. ರಾಜ, ರಾಮನಂಥ ಪುತ್ರನನ್ನು ಪಡೆದ ನಿನ್ನ ಭಾಗ್ಯಕ್ಕೆ ಎಣೆಯುಂಟೆ. ನಿನ್ನ 4 ಕುಮಾರರು ವೀರರು, ವಿನಯಶೀಲರು, ಧರ್ಮವೃತಿಗಳು, ಸದ್ಗುಣ ಸಮುದ್ರರು, ಉತ್ತಮರೂ ಆಗಿರುವರು. ನಿನಗೆ ಎಲ್ಲ ಕಾಲದಲ್ಲಿಯೂ ಶುಭವೇ ಜರುಗುವುದು. ಆದ್ದರಿಂದ ದುಂದುಭಿನಾದದೊಂದಿಗೆ ವಿವಾಹಕ್ಕಾಗಿ ಶೀಘ್ರವಾಗಿ ದಿಬ್ಬಣವನ್ನು ಹೊರಡಿಸು. ಬೇಗನೆ ಹೊರಡಿರಿ ಎಂಬ ವಸಿಷ್ಠರ ಆದೇಶವನ್ನು ಕೇಳಿ ದಶರಥನು, ಮಹರ್ಷಿಗಳೇ, ಹಾಗೆ ಆಗಲಿ ಎಂದು ಹೇಳಿ ನಮಸ್ಕರಿಸಿ ದೂತರರಿಗೆ ಬಿಡದಿಯನ್ನು ವ್ಯಸ್ತಗೊಳಿಸಿ ತನ್ನ ಅಂತಃಪುರಕ್ಕೆ ನಡೆದನು. ರಾಜನು ಎಲ್ಲ ರಾಣಿವಾಸವನ್ನು ಕರೆದು ಜನಕನ ವಿವಾಹದ ಆಹ್ವಾನವನ್ನು ಓದಿ ಹೇಳಿದನು. ಸುದ್ದಿಯನ್ನು ಕೇಳಿ ರಾಣಿಯರು ಆನಂದ ತುಂದಿಲರಾದರು. ಅನಂತರ ತಾನು ದೂತರಿಂದ ಕೇಳಿದ ಎಲ್ಲ ವಿಷಯಗಳನ್ನು ಸ್ವತಃ ರಾಜನೇ ಅವರಿಗೆ ವಿವರಿಸಿ ತಿಳಿಸಿದನು. ಮೇಘಗರ್ಜನೆಯನ್ನು ಕೇಳಿದ ನವಿಲುಗಳಂತೆ ಅರಸಿಯರು ಪ್ರಫುಲ್ಲಿತರಾದರು. ಗುರುಪತ್ನಿ ಹಿರಿಯ ಮುತ್ತೈದೆಯರೆಲ್ಲರೂ ಆಶೀರ್ವದಿಸಿದರು. ತಾಯಂದಿರು ಅತ್ಯಂತ ಆನಂದಮಗ್ನರಾದರು. ಅತ್ಯಂತ ಪ್ರಿಯವಾದ ಆ ಪತ್ರವನ್ನು ಅವರೆಲ್ಲರೂ ಎದೆಗೊತ್ತಿಕೊಂಡು ಆನಂದಪಟ್ಟರು. ರಾಜಶ್ರೇಷ್ಠನಾದ ದಶರಥನು ರಾಮಲಕ್ಷ್ಮಣರ ಕೀರ್ತಿ ಪ್ರತಾಪಗಳನ್ನು ಪದೇ ಪದೇ ಬಣ್ಣಿಸಿದನು. ಇದೆಲ್ಲವೂ ಮುನಿಯ ಕೃಪೆ ಎಂದು ಹೇಳಿ ಅರಸನು ಹೊರಗೆ ಹೊರಟನು. ರಾಣಿಯರು ಬ್ರಾಹ್ಮಣರನ್ನು ಕರೆಸಿ ಆನಂದದಿಂದ ಅವರಿಗೆ ಭೂರಿದಾನವನ್ನು ನೀಡಿದರು. ಅವರು ಆಶೀರ್ವದಿಸಿ ಹೊರಟು ಹೋದರು. ಪುನಃ ರಾಣಿಯರು ಯಾಚಕರನ್ನು ಕರೆಸಿ ವಸ್ತ್ರ, ವಾಹನಾದಿ ವಿವಿಧ ಉಡುಗೊರೆಯನ್ನು, ಕಾಣಿಕೆಗಳನ್ನು ಕೊಟ್ಟರು. ಅವರೆಲ್ಲರೂ ಚಕ್ರವರ್ತಿ ದಶರಥ ಮಹಾರಾಜರ 4 ಕುಮಾರರು ಚಿರಂಜೀವಿಗಳಾಗಲಿ ಎಂದು ಹರಸಿದರು. ಶ್ರೀ ಸೀತಾರಾಮರ ವಿವಾಹ ವಾರ್ತೆಯು ಚತುರ್ದಶ ಭುವನಗಳಲ್ಲಿ ಉತ್ಸಾಹದ ಉಬ್ಬರವೆದ್ದಿತು. ಆ ಶುಭವಾರ್ತೆಯನ್ನು ಕೇಳಿ ಪ್ರಜಾಜನರು ಪ್ರೇಮಮಗ್ನರಾಗಿ ತಮ್ಮ ಮನೆಗಳನ್ನು, ಬೀದಿ ಕೇರಿಗಳನ್ನು ಸಿಂಗರಿಸತೊಡಗಿದರು. ಶ್ರೀರಾಮನ ಪವಿತ್ರ ಪುರಿಯಾದ ಅಯೋಧ್ಯೆ ಮೊದಲೇ ಸುಂದರವಾಗಿದ್ದರೂ ಹರ್ಷದ ಮೇಲೆ ಹರ್ಷ ಉಂಟಾದ್ದರಿಂದ ಅದನ್ನು ಮಂಗಳ ಹಾಗೂ ಸುಂದರ ವಸ್ತುಗಳಿಂದ ಸಿಂಗರಿಸಲಾಯಿತು. ನಗರದ ವೀಧಿಗಳು, ಅಂಗಡಿಗಳು ಧ್ವಜ ಪತಾಕೆಗಳಿಂದ, ತೋರಣಗಳಿಂದ, ಪರದೆಗಳಿಂದ, ಮನೋಹರವಾದ ಚಾಮರಗಳಿಂದ ತುಂಬಿ ಹೋದವು. ಚಿನ್ನದ ಕಲಶ, ತೋರಣ, ಮಣಿಗಳ ಕುಚ್ಚುಗಳು, ಅರಿಶಿನ, ಕೇಸರಿ, ಮೊಸರು, ಅಕ್ಷತೆ, ಗರಿಕೆ, ಹೂವಿನ ಮಾಲೆಗಳಿಂದ ಸಿಂಗರಿಸಲ್ಪಟ್ಟಿತು. ಈ ವಿಧವಾಗಿ ಪ್ರಜಾಜನರು ತಮ್ಮ ತಮ್ಮ ಮನೆಗಳನ್ನು ಮಂಗಳಕರವಾಗಿ ಅಲಂಕರಿಸಿದರು. ಎಲ್ಲ ಬೀದಿಗಳಲ್ಲಿ ಚಂದನ, ಕೇಸರಿ, ಕಸ್ತೂರಿ ಹಾಗೂ ಕರ್ಪೂರ ಹೀಗೆ ಪರಿಮಳ ದ್ರವ್ಯಗಳನ್ನು ಒಟ್ಟುಗೂಡಿಸಿ ಚಿಮುಕಿಸಿದರು. ಎಲ್ಲ ಮುಖ್ಯದ್ವಾರಗಳನ್ನು ಅಂದವಾಗಿ ಅಲಂಕರಿಸಿ ಅಂಗಳದಲ್ಲಿ ರಂಗವಲ್ಲಿಗಳನ್ನು ಬಿಡಿಸಿದರು. ಸಮಸ್ತ ದೇವತಾ ಶಿರೋಮಣಿಯಾದ ಶ್ರೀರಾಮನು ಅವತರಿಸಿದ ಆ ದಶರಥ ಮಹಾರಾಜರ ಅರಮನೆಯ ವೈಭವವನ್ನು ಯಾವ ಕವಿಯೂ ವರ್ಣಿಸಬಲ್ಲನು. ದಶರಥ ಮಹಾರಾಜರು ಭರತನನ್ನು ಕರೆದು, ನೀನು ಹೋಗಿ ಆನೆ, ಕುದುರೆ, ರಥ ಮೊದಲಾದವುಗಳನ್ನು ಸಜ್ಜುಗೊಳಿಸು. ಬೇಗನೆ ಶ್ರೀರಾಮನ ವಿವಾಹಕ್ಕಾಗಿ ದಿಬ್ಬಣ ಹೊರಡುವಂತೆ ವ್ಯವಸ್ಥೆ ಮಾಡು ಎಂದು ಆಜ್ಞಾಪಿಸಿದನು. ಇದನ್ನು ಕೇಳಿ ಭರತ ಶತ್ರುಘ್ನರಿಬ್ಬರೂ ಪುಳಕಿತರಾದರು. ಭರತನು ಅಶ್ವಪಾಲಕರನ್ನೆಲ್ಲ ಬರಮಾಡಿಕೊಂಡು ಕುದುರೆಗಳನ್ನು ಸಜ್ಜುಗೊಳಿಸುವಂತೆ ಅಪ್ಪಣೆಯಿತ್ತನು. ಅವರು ಹರ್ಷದಿಂದ ಆ ಕೆಲಸಕ್ಕಾಗಿ ಓಡಿದರು. ಅವರು ಕುದುರೆಗಳಿಗೆ ಜೀನು ಹಾಕಿ ಅಲಂಕರಿಸಿ ಸಿದ್ಧಗೊಳಿಸಿದರು. ಭರತನು ಹಾಗೂ ಅವನ ಸಮವಯಸ್ಕರಾದ ರಾಜಕುಮಾರರು ಆ ಕುದುರೆಗಳ ಮೇಲೆ ಆರೂಢರಾದರು. ಅವರೆಲ್ಲರೂ ಸುಂದರವಾದ ಒಡವೆ ವಸ್ತ್ರಗಳನ್ನು ತೊಟ್ಟಿದ್ದು, ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿ, ಸೊಂಟದಲ್ಲಿ ಬತ್ತಳಿಕೆ ಬಿಗಿದುಕೊಂಡು ಶೋಭಿಸುತ್ತಿದ್ದರು. ರಥಿಕರು ರಥಗಳಲ್ಲಿ ಹತ್ತಿ ಕುಳಿತು ದಿಬ್ಬಣವು ನಗರದ ಹೊರಭಾಗದಲ್ಲಿ ಸೆರೆತೊಡಗಿದರು. ಎಲ್ಲರಿಗೂ ಶುಭ ಶಕುನಗಳೇ ಆಗುತ್ತಿದ್ದವು. ಶ್ರೇಷ್ಠ ಆನೆಗಳ ಮೇಲೆ
ಅಂಬಾರಿಗಳು ಸಿದ್ಧವಾಗಿದ್ದವು. ಅವುಗಳ ಅಲಂಕಾರವಂತೂ ಹೇಳತೀರದು. ಮತ್ತ ಗಜಗಳ ಕೊರಳಗಂಟೆಗಳ ದನಿಗೈಯುತ್ತಾ ಮಳೆಗಾಲದ ಕರಿಮೋಡಗಳೇ ನಡೆದಾಡುತ್ತಿವೆಯೋ ಎಂಬಂತೆ ಹೊರಟವು. ಪಲ್ಲಕ್ಕಿಗಳಲ್ಲಿ, ಸಣ್ಣ ಸಣ್ಣ ರಥ ಮೊದಲಾದ ವಾಹನಗಳಲ್ಲಿ ವೇದಮೂರ್ತಿಗಳಾದ ಬ್ರಾಹ್ಮಣರು ಸಾಕ್ಷಾತ್ ವೇದಗಳ ಛಂದಗಳೇ ಶರೀರ ಧರಿಸಿಕೊಂಡು ಹೋಗುತ್ತಿವೆಯೋ ಎಂಬಂತೆ ಪ್ರಯಾಣ ಮಾಡುತ್ತಿದ್ದರು. ಮಾಗಧರು, ಸೂತರು, ಭಟ್ಟಂಗಿಗಳು, ಗುಣಗಾಯಕರು ತಮಗೆ ಬೇಕಾದ ವಾಹನಗಳನ್ನೇರಿ ಹೊರಟರು. ಅನೇಕ ಜಾತಿಯ ಹೆಸರುಕತ್ತೆ, ಒಂಟೆ, ಎತ್ತುಗಳು ಅಸಂಖ್ಯಾತ ವಸ್ತುಗಳನ್ನು ಹೊತ್ತುಕೊಂಡು ಹೊರಟವು. ಪಾದಚಾರಿಗಳು ಇನ್ನೂ ಅನೇಕ ವಸ್ತುಗಳನ್ನು ಹೊತ್ತುಕೊಂಡು ಮುಂದಕ್ಕೆ ಸಾಗುತ್ತಿದ್ದರು. ಸೇವಕರೆಲ್ಲರೂ ತಮ್ಮ ಪರಿಕರಗಳನ್ನು ಎತ್ತಿಕೊಂಡು ಗುಂಪಾಗಿ ಹೊರಟರು. ಎಲ್ಲ ಹೃದಯಗಳು ಆನಂದದಿಂದ ತುಂಬಿ ಹೋದವು. ಶರೀರ ರೋಮಾಂಚವಾಗಿತ್ತು. ಶ್ರೀರಾಮಲಕ್ಷ್ಮಣರನ್ನು ಯಾವಾಗ ಕಣ್ಣಾರೆ ಕಾಣುವೆವೋ ಎಂಬ ತವಕ ಎಲ್ಲರಲ್ಲಿತ್ತು. ಆಗಲೇ ಸುಮಂತ್ರನು 2 ರಥಗಳನ್ನು ಸಜ್ಜುಗೊಳಿಸಿ ಅವುಗಳಿಗೆ ಸೂರ್ಯನ ರಥಾಶ್ವಗಳನ್ನು ಮೀರಿಸುವಂಥ ಕುದುರೆಗಳನ್ನು ಹೂಡಿ ದಿವ್ಯವಾದ 2 ರಥಗಳನ್ನು ದಶರಥ ಮಹಾರಾಜನ ಬಳಿಗೆ ಕೊಂಡೊಯ್ದನು. ಆ ರಥಗಳ ಸೌಂದರ್ಯವನ್ನು ವರ್ಣಿಸುವುದು ಸರಸ್ವತಿಗೂ ಅಸಾಧ್ಯವಾಗಿತ್ತು. ಒಂದು ರಥದಲ್ಲಿ ರಾಜನ ಸಲಕರಣೆಗಳನ್ನು ತುಂಬಿಸಲಾಯಿತು. ಮತ್ತೊಂದು ರಥವು ತೇಜಪುಂಜವಾಗಿದ್ದು ಅತ್ಯಂತ ಶೋಭಾಯಮಾನವಾಗಿತ್ತು. ಆ ಸುಂದರವಾದ ರಥದಲ್ಲಿ ರಾಜನು ತಮ್ಮ ಕುಲಗುರುಗಳಾದ ವಸಿಷ್ಠರನ್ನು ಹರ್ಷದಿಂದ ಕುಳ್ಳಿರಿಸಿದನು. ಅನಂತರ ದಶರಥನು ಗುರು ಗಣಪತಿ ಶಿವ ಪಾರ್ವತಿಯರನ್ನು ಮನಸ್ಸಿನಲ್ಲಿ ಸ್ಮರಿಸಿ ತನ್ನ ರಥವೇರಿದನು. ದಿಬ್ಬಣದ ವೈಭವವು ವರ್ಣನಾತೀತ. ಎಲ್ಲೆಲ್ಲೂ ಸುಂದರ ಶುಭದಾಯಕ ಶಕುನಗಳಾಗುತ್ತಿದ್ದವು. ಎಲ್ಲ ವಿಧವಾದ ಮಂಗಳಕರವಾದ ಕಲ್ಯಾಣಪ್ರದವಾದ ವಾಂಛಿತ ಫಲದಾಯಕಗಳಾದ ಶಕುನಗಳು ಒಟ್ಟಿಗೆ ಕಾಣಿಸಿಕೊಂಡವು. ಸ್ವತಃ ಸಗುಣ ಬ್ರಹ್ಮನನ್ನೇ ಮಗನನ್ನಾಗಿ ಪಡೆದ ದಶರಥನಿಗೆ ಮಂಗಲ ಶಕುನಗಳೇ ಆಗುವವು. ಅದರಲ್ಲೂ ರಾಮನಂತಹ ವರ, ಸೀತೆಯಂತಹ ವಧು, ದಶರಥ ಜನಕರಂತಹ ಬೀಗರು ಇರುವಾಗ ಕೇಳಬೇಕೆ? ಇಂತಹ ವಿವಾಹದ ಸುದ್ದಿಯನ್ನು ಕೇಳಿ ಎಲ್ಲ ಶಕುನಗಳು ಎದ್ದು ಕುಣಿದಾಡಿದವು. ಬ್ರಹ್ಮನು ನಮ್ಮ ಬದುಕನ್ನು ಇಂದು ಸಾರ್ಥಕಗೊಳಿಸಿದನು ಎಂದು ಹೇಳಿಕೊಂಡವೋ ಏನೋ. ಈ ವಿಧವಾಗಿ ದಿಬ್ಬಣ ಸಾಗಿತು. ಆನೆ ಕುದುರೆಗಳು ಗರ್ಜಿಸುತ್ತಿದ್ದವು. ನಗಾರಿಗಳು ಭೋರ್ಗರೆಯುತ್ತಿದ್ದವು. ಸೂರ್ಯವಂಶ ಶ್ರೇಷ್ಠನಾದ ದಶರಥನು ಬರುತ್ತಿರುವುದನ್ನು ತಿಳಿದು ಜನಕನು ನದಿಗಳ ಮೇಲೆ ಸೇತುವೆಗಳನ್ನು ನಿರ್ಮಿಸಿದನು. ನಡುವೆ ತಂಗಲು ಚೆಲುವಾದ ಬಿಡಾರಗಳನ್ನು, ತಂಗುದಾಣಗಳನ್ನು ಏರ್ಪಡಿಸಿದನು. ಅವುಗಳಲ್ಲಿ ದೇವಲೋಕದಂತಹ ಸಂಪತ್ತು ತುಂಬಿತ್ತು. ಅಲ್ಲಿ ದಿಬ್ಬಣದ ಜನರಿಗೆ ಉತ್ತಮವಾದ ಭೋಜನ, ಶಯನ, ವಸನದ ಏರ್ಪಾಟವಾಗಿತ್ತು. ಮನೋನುಕೂಲವಾದ ಸುಖಭೋಗಗಳನ್ನು ಕಂಡು ಅವರಿಗೆ ಮನೆಯೇ ಮರೆತು ಹೋಯಿತು. ಜೋರಾಗಿ ಭೋರ್ಗರೆಯುತ್ತಿದ್ದ ನಗಾರಿಗಳ ಸದ್ದನ್ನು ಕೇಳಿ ದಿಬ್ಬಣ ಬಂದಿತೆಂದು ತಿಳಿದು ಅವರನ್ನು ಎದುರುಗೊಳ್ಳಲು ಜನಕ ಮಹಾರಾಜನು ಪರಿವಾರ ಸಹಿತ ಆನೆ, ಕುದುರೆ, ರಥ, ಪದಾತಿಗಳೊಂದಿಗೆ ಹೊರಟನು. ಹಾಲು, ಪಾನಕ, ನೀರು, ತಂಪಾದ ಪಾನೀಯಗಳು, ತುಂಬಿದ ಚಿನ್ನದ ಕಲಶಗಳು, ನಾನಾ ವಿಧವಾದ ಅಮೃತ ತುಲ್ಯವಾದ ಪಕ್ವಾನ್ನಗಳಿಂದ ತುಂಬಿದ ಪರಾತಗಳು, ತಟ್ಟೆ ಮೊದಲಾದ ಪಾತ್ರೆಗಳು, ವಿವಿಧ ಉತ್ತಮ ಫಲಗಳು, ನಾನಾ ವಿಧವಾದ ಸುಂದರ ವಸ್ತುಗಳನ್ನು ಜನಕನು ಸಂತೋಷದಿಂದ ಅವರ ಆತಿಥ್ಯಕ್ಕಾಗಿ ಕಳಿಸಿಕೊಟ್ಟನು. ಒಡವೆ ವಸ್ತ್ರಗಳು, ನಾನಾ ವಿಧವಾದ ರತ್ನಗಳು, ಪಶು ಪಕ್ಷಿ, ಆನೆ, ಕುದುರೆ ಮೊದಲಾದ ಇತರ ವಾಹನಗಳನ್ನು, ಸುಗಂಧ ಮಂಗಳ ದ್ರವ್ಯಗಳನ್ನು, ಶುಭ ಶಕುನಗಳೆಂದು ಭಾವಿಸಿ ಅನೇಕ ವಸ್ತುಗಳನ್ನು ಜನಕನು ಕಳಿಸಿಕೊಟ್ಟನು. ಮೊಸರು, ಅವಲಕ್ಕಿ ಹಾಗೂ ಇತರ ಅಸಂಖ್ಯಾತ ಉಪಹಾರದ ವಸ್ತುಗಳನ್ನು ಕಾವಡಿಗಳಲ್ಲಿ ತುಂಬಿಕೊಂಡು ಬೋವಿಗಳು ಹೊರಟರು. ದಿಬ್ಬಣವು ಕಣ್ಣಿಗೆ ಬೀಳುತ್ತಲೇ ಎದುರುಗೊಳ್ಳಲು ಬಂದಿದ್ದ ಜನರು ಹಿಗ್ಗಿ ಹೋದರು. ಸ್ವಾಗತಕಾರರು ಅಲಂಕೃತರಾಗಿ ಬಂದಿದ್ದುದನ್ನು ನೋಡಿ ದಿಬ್ಬಣದವರು ಹರ್ಷದಿಂದ ನಗಾರಿಗಳನ್ನು ನುಡಿಸಿದರು. ಸುರಸುಂದರಿ ಮಣಿಗಳು ಹೂಮಳೆ ಸುರಿಸುತ್ತಾ ಹಾಡುತ್ತಿದ್ದರು. ದೇವತೆಗಳು ನಲಿದು ದುಂದುಬಿಗಳನ್ನು ಬಾರಿಸಿದರು. ಎದುರುಗೊಳ್ಳಲು ಬಂದಿದ್ದ ಹೆಣ್ಣಿನ ಕಡೆಯವರು ತಾವು ತಂದಿದ್ದ ಎಲ್ಲ ವಸ್ತುಗಳನ್ನು ದಶರಥ ಮಹಾರಾಜನ ಮುಂದಿರಿಸಿ ಭಿನ್ನಪಿಸಿಕೊಂಡರು. ಮಹಾರಾಜರು ಪ್ರೇಮದಿಂದ ಅವುಗಳನ್ನು ಸ್ವೀಕರಿಸಿದರು. ತನ್ನ ಪ್ರಜಾಜನರಿಗೆ ಕಾಣಿಕೆಗಳನ್ನು ಕೊಡಮಾಡಿದರು. ಆ ಪದಾರ್ಥಗಳು ಯಾಚಕರಿಗೆ ಕೊಡಲಾಯಿತು. ಬಳಿಕ ಪೂಜೆ, ಆದರ, ಸತ್ಕಾರ ಹಾಗೂ ಪ್ರಶಂಸೆ ಮಾಡಿ
ಸ್ವಾಗತಕಾರರು ಅವರನ್ನು ಅವರಿಗಾಗಿ ಏರ್ಪಡಿಸಿದ್ದ ಬಿಡದಿಯತ್ತ ಕರೆದೊಯ್ದರು. ದಿಬ್ಬಣಿಗರು ಜನಕಪುರಿಗೆ ಬಂದುದನ್ನು ತಿಳಿದು ಸೀತೆಯು ತನ್ನ ಸ್ವಲ್ಪ ಮಹಿಮೆಯನ್ನು ತೋರಿದಳು. ಅವಳು ತನ್ನ ಎಲ್ಲ ಸಿದ್ಧಿಗಳನ್ನು ಮನದಲ್ಲೇ ನೆನೆದು ಅವರನ್ನು ದಶರಥ ಮಹಾರಾಜನ ಆತಿಥ್ಯಕ್ಕೆ ನೆರವಾಗಲು ಕಳಿಸಿದಳು. ಆ ಸಿದ್ಧಿಗಳು ಸೀತಾದೇವಿಯ ಆಜ್ಞೆಯಂತೆ ಬಿಡದೆಯ ಮನೆಗಳಲ್ಲಿರುವವರಿಗೆ ಸಕಲ ಸುಖ ಸಂಪತ್ತು ಹಾಗೂ ಇಂದ್ರನ ಅಮರಾವತಿಯ ಭೋಗ ವಿಲಾಸಗಳನ್ನು ಒದಗಿಸಿದರು. ಬೀಗರ ಕಡೆಯವರು ತಮ್ಮ ಬಿಡಾರಗಳನ್ನು ಕಂಡಾಗ ಅಲ್ಲಿ ದೇವತೆಗಳಿಗೆ ದೊರಕುವ ಎಲ್ಲ ರೀತಿಯ ಸುಖಭೋಗಗಳು ಇದ್ದವು. ಈ ಐಸಿರಿಯ ರಹಸ್ಯವು ಯಾರಿಗೂ ತಿಳಿಯದೇ ಹೋಯಿತು. ಎಲ್ಲರೂ ಜನಕನನ್ನು ಪ್ರಶಂಸಿಸಿದರು. ಇದೆಲ್ಲವೂ ಸೀತಾದೇವಿಯ ಮಹಿಮೆ ಎಂದು ಶ್ರೀರಾಮನಿಗೆ ಮಾತ್ರ ತಿಳಿಯಿತು. ಆಕೆಯ ಪ್ರಗಾಢ ಹೃದಯವನ್ನು ಕಂಡು ಅವನು ಮನದಲ್ಲೇ ಹರ್ಷಿಸಿದನು. ತಮ್ಮ ತಂದೆಯವರಾದ ದಶರಥ ಮಹಾರಾಜರು ಬಂದಿರುವ ಸುದ್ದಿ ತಿಳಿದ ರಾಮಲಕ್ಷ್ಮಣರ ಹೃದಯದಲ್ಲಿ ಆನಂದ ಹಿಡಿಸದಾಯಿತು. ತಂದೆ ತಾಯಿಯರನ್ನು ನೋಡಬೇಕೆಂಬ ಕುತೂಹಲವಿದ್ದರೂ ಅವರು ಸಂಕೋಚದಿಂದ ಗುರುಗಳಿಗೆ ಹೇಳದಾದರು. ವಿಶ್ವಾಮಿತ್ರರು ಅವರ ವಿನಯ ವಿಧೇಯತೆಗೆ ಹೆಚ್ಚಿನ ಸಂತೋಷಪಟ್ಟರು. ಹರ್ಷಿತರಾಗಿ ಅವರು ಅಣ್ಣ ತಮ್ಮಂದಿರಿಬ್ಬರನ್ನು ತಬ್ಬಿಕೊಂಡರು. ಅವರ ಶರೀರವು ರೋಮಾಂಚಿತವಾಯಿತು. ಪ್ರೇಮಾಶ್ರುಗಳು ಕಣ್ಣುಗಳಲ್ಲಿ ತುಂಬಿಕೊಂಡವು. ಅವರು ದಶರಥನಿದ್ದ ಬಿಡದಿಗೆ ತೆರಳಿದರು. ಸರೋವರವೇ ಬಾಯಾರಿದವರ ಬಳಿಗೆ ಬಂದಂತಾಯಿತು. ರಾಮಲಕ್ಷ್ಮಣರೊಂದಿಗೆ ಬರುತ್ತಿದ್ದ ವಿಶ್ವಾಮಿತ್ರ ಮುನಿಯನ್ನು ನೋಡಿ ದಶರಥ ಮಹಾರಾಜರು ಹರ್ಷಿತರಾಗಿ ಎದ್ದು ನಿಂತು ಸುಖಸಾಗರದಲ್ಲಿ ಮುಳುಗುವವನಿಗೆ ಆಸರೆ ದೊರೆಯುವಂತೆ ಅವರನ್ನು ಎದುರುಗೊಳ್ಳಲು ಮುಂದಾದರು. ದಶರಥನು ವಿಶ್ವಾಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರಗೈದು ಅವರ ಪಾದಧೂಳಿಯನ್ನು ಪುನಃ ಪುನಃ ಶಿರದಲ್ಲಿ ಧರಿಸಿಕೊಂಡನು. ಮುನೀಶ್ವರರು ಅರಸನನ್ನು ತಬ್ಬಿಕೊಂಡು ಆಶೀರ್ವದಿಸಿ ಕುಶಲ ಪ್ರಶ್ನೆಗಳನ್ನು ಕೇಳಿದರು. ರಾಮಲಕ್ಷ್ಮಣರಿಬ್ಬರು ತನಗೆ ದಂಡವತ್ ಪ್ರಣಾಮ ಮಾಡಿರುವುದನ್ನು ಕಂಡು ಮಹಾರಾಜನ ಹರ್ಷವು ಹೃದಯದಲ್ಲಿ ಹಿಡಿಸಲೊಲ್ಲದು. ಅವರನ್ನು ಎದೆಗಪ್ಪಿಕೊಂಡು ಅವನು ತನ್ನ ವಿಯೋಗಜನಿತ ದುಃಖವನ್ನು ಮರೆತನು. ಮೃತ ಶರೀರದಲ್ಲಿ ಮತ್ತೆ ಪ್ರಾಣ ಸಂಚಾರವಾದಂತಾಯಿತು. ಬಳಿಕ ರಾಮಲಕ್ಷ್ಮಣರು ವಸಿಷ್ಠ ಮುನಿಗಳಿಗೆ ತಲೆಬಾಗಿದರು. ಆ ಮುನಿವರರು ಪ್ರೇಮವಶರಾಗಿ ಅವರನ್ನು ಬಾಚಿ ತಬ್ಬಿಕೊಂಡರು. ಇಬ್ಬರು ಸಹೋದರರು ವಿಪ್ರವೃಂದಕ್ಕೆ ವಂದಿಸಿದರು. ಅವರು ಅಭೀಷ್ಟ ಸಿದ್ಧಿರಸ್ತು ಎಂದು ಆಶೀರ್ವಾದ ನೀಡಿದರು. ಭರತನು ತಮ್ಮನಾದ ಶತ್ರುಘ್ನನೊಂದಿಗೆ ಶ್ರೀರಾಮಚಂದ್ರನಿಗೆ ವಂದಿಸಿಕೊಂಡನು. ಶ್ರೀರಾಮನು ಅವರಿಬ್ಬರನ್ನು ಎಬ್ಬಿಸಿ ಆಲಂಗಿಸಿಕೊಂಡನು. ಲಕ್ಷ್ಮಣನು ಅವರಿಬ್ಬರನ್ನು ನೋಡಿ ಅತ್ಯಂತಾನಂದದಿಂದ ಅವರನ್ನು ಎದೆಗಪ್ಪಿಕೊಂಡನು. ಪರಮ ಕೃಪಾಳವೂ ವಿನಯಶೀಲನೂ ಆದ ಶ್ರೀರಾಮಚಂದ್ರನು ಪುರಜನರನ್ನು, ಪರಿಜನರನ್ನು, ಬಂಧುಗಳನ್ನು, ಮಂತ್ರಿಗಳನ್ನು, ಮಿತ್ರರನ್ನು ಹೀಗೆ ಎಲ್ಲರನ್ನೂ ಯಥಾವಿಧಿಯಾಗಿ ಲೋಕಮರ್ಯಾದೆಯಂತೆ ಪರಾಮರ್ಶಿಸಿದನು. ಜನಕಪುರದ ಎಲ್ಲ ನರನಾರಿಯರು ಅಲ್ಲಲ್ಲಿ ಗುಂಪುಗೂಡಿ ಸೀತಾರಾಮರು ಸೌಂದರ್ಯಕ್ಕೆ ಸೀಮೆಯಾಗಿದ್ದಾರೆ, ದಶರಥ ಜನಕ ಮಹಾರಾಜರುಗಳು ಪುಣ್ಯದ ಪರಾಕಾಷ್ಠೆಯಾಗಿದ್ದಾರೆ ಎಂದು ಉದ್ಗರಿಸುತ್ತಿದ್ದರು. ಅರ್ಥಾತ್ ಸೀತಾರಾಮರಂತೆ ಸೌಂದರ್ಯವಂತರು ಯಾರೂ ಇಲ್ಲ, ಜನಕ ದಶರಥರಂತಹ ಪುಣ್ಯಾತ್ಮರು ಯಾರೂ ಇಲ್ಲ. ಜನಕನ ಪುಣ್ಯಫಲವೇ ಜಾನಕಿಯಾಗಿ ಅವತರಿಸಿರುವಳು. ದಶರಥನ ಸುಕೃತವೇ ಶ್ರೀರಾಮನಾಗಿ ಮೂರ್ತಿಭವಿಸಿದೆ. ಇವರೀರ್ವರು ಅರಸರಂತೆ ಬೇರಾರೂ ಶಿವನನ್ನು ಪೂಜಿಸಲಿರಲಾರರು ಹಾಗೂ ಫಲವನ್ನು ಪಡೆದಿರಲಾರರು. ಇವರಿಗೆ ಸಮಾನರಾದ ಪುಣ್ಯಮೂರ್ತಿಗಳು ನ ಭೂತೋ ನ ಭವಿಷ್ಯತಿ. ನಾವುಗಳು ಕೂಡ ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಫಲದಿಂದ ಈ ಜನಕ ಮಹಾರಾಜ ರಾಜ್ಯದಲ್ಲಿ ಜನಿಸಿದ್ದೇವೆ. ಶ್ರೀ ಸೀತಾರಾಮರ ಅಲೌಕಿಕ ಸೌಂದರ್ಯವನ್ನು ಕಣ್ಣಾರೆ ಕಾಣುವ ಪುಣ್ಯಾತ್ಮರು ನಮ್ಮಂತೆ ಈ ಲೋಕದಲ್ಲಿ ಬೇರೆ ಯಾರಿದ್ದಾರೆ? ಈಗ ಶ್ರೀ ಸೀತಾರಾಮರ ವಿವಾಹ ಮಹೋತ್ಸವವನ್ನು ಕಣ್ಣಾರೆ ಕಂಡು ಕಣ್ಣುಗಳನ್ನು ಸಫಲ ಮಾಡಿಕೊಳ್ಳೋಣ. ಕೋಕಿಲ ಕಂಠ್ಯರಾದ ರಮಣೀಯರು ತಮ್ಮ ತಮ್ಮಲ್ಲಿ ಹೀಗೆ ಅಂದುಕೊಂಡರು. ಎಲೆ ಸುಲೋಚನೆ, ಈ ವಿವಾಹದ ನಮಗೆ ಸಂಗತೋ ಲಾಭವಾಗಿದೆ. ನಮ್ಮ ಅದೃಷ್ಟ ಸಾರವಾಗಿ ವಿಧಾತನು ನಮಗೆ ಈ ಅವಕಾಶವನ್ನು ಕರುಣಿಸಿರುವನು. ಈ ಅಣ್ಣ ತಮ್ಮಂದರಿಬ್ಬರು ನಮ್ಮ ಕಣ್ಣಿಗೆ ಅತಿಥಿಯಾಗುವರು, ನಮಗೆ ನೇತ್ರಾನಂದವನ್ನು ಕರುಣಿಸುವರು. ವಾತ್ಸಲ್ಯದಿಂದ ಜನಕನು ಮಿಲಿಂದ ಮೇಲೆ ಸೀತಾದೇವಿಯನ್ನು ಅಯೋಧ್ಯೆಯಿಂದ ಇಲ್ಲಿಗೆ ಕರೆತರುವನು. ಕೋಟಿ ಮನ್ಮಥಾಕಾರರಾದ ಈ ಸೋದರರು ಅವಳನ್ನು ಮರಳಿ ಕರಕೊಂಡು ಹೋಗಲು ಇಲ್ಲಿಗೆ ಬರುವರು. ಆಗ ಅನೇಕ ರೀತಿಗಳಲ್ಲಿ ಅವರ ಸ್ವಾಗತ ಆತಿಥ್ಯವು ನಡೆಯುವುದು. ಸಖಿ, ಇಂತಹ ಮಾವನ ಮನೆ ಯಾರಿಗೆ ಪ್ರಿಯವಾಗುವುದಿಲ್ಲ? ಅವರು ಹಾಗೆ ಬಂದಂತೆಲ್ಲ
ನಗರವಾಸಿಗಳು ರಾಮಲಕ್ಷ್ಮಣರನ್ನು ನೋಡಿ ನೋಡಿ ಸುಖಿಯಾಗುತ್ತಾರೆ. ಎಲೆ ಸಖಿ, ದಶರಥ ಮಹಾರಾಜರೊಂದಿಗೆ ರಾಮಲಕ್ಷ್ಮಣರಂತೆ ಇನ್ನಿಬ್ಬರು ರಾಜಕುಮಾರಿದ್ದಾರೆ. ಅವರು ಕೂಡ ಓರ್ವ ಶ್ಯಾಮವರ್ಣದವನು, ಮತ್ತೊಬ್ಬ ಗೌರವರ್ಣದವನು ಆಗಿದ್ದಾರೆ. ಅವರು ತುಂಬ ಸುಂದರರಾಗಿದ್ದಾರಂತೆ. ಅವರನ್ನು ನೋಡಿ ಬಂದವರೆಲ್ಲರೂ ಹೀಗೆ ಹೇಳುತ್ತಾರೆ. ಓರ್ವ ಯುವತಿಯು ಇಂತೆಂದಳು, ನಾನು ಹಿಂದೆ ಅವರನ್ನು ನೋಡಿರುವೆನು. ಬ್ರಹ್ಮನು ಸ್ವತಃ ತನ್ನ ಕೈಯಾರೆ ಇವರನ್ನು ಪ್ರತ್ಯೇಕವಾಗಿ ಸೃಷ್ಟಿಸಿರುವನೋ ಎಂಬಂತೆ ಅತೀವ ಮನೋಹರಾಗಿದ್ದಾರೆ. ಭರತನಂತೂ ಶ್ರೀರಾಮನನ್ನೇ ಪೂರ್ತಿಯಾಗಿ ಹೋಲುತ್ತಾನೆ. ನೋಡ ಜನರು ತಟ್ಟನೆ ಆತನನ್ನು ಗುರುತಿಸಲಾರರು. ಲಕ್ಷ್ಮಣ ಶತ್ರುಘ್ನರು ಒಂದೇ ರೂಪ, ಅಡಿಯಿಂದ ಮುಡಿಯವರೆಗೆ ಇಬ್ಬರು ಒಂದೇ ರೀತಿಯಿಂದ ಅನುಪಮ ಸೌಂದರ್ಯ ಮೂರ್ತಿಗಳು. ಮನಸ್ಸಿಗೆ ತುಂಬ ಆಹ್ಲಾದಕರ. ಆದರೆ ಆ ರೂಪ ಮಾತಿಗೆ ನಿಲುಕುವಂಥವುದಲ್ಲ. ಮುರುಳುಗಗಳಲ್ಲಿಯೂ ಅವರಿಗೆ ಸಾಟಿಯಾಗುವವರು ಯಾರೂ ಇಲ್ಲ. ಬಲ, ವಿನಯ, ವಿದ್ಯೆ, ಶೀಲ ಮತ್ತು ಚೆಲುವಿನ ಕಡಲಾದ ಇವರಿಗೆ ಇವರೇ ಸಾಟಿ ಎಂದು ಕವಿಗಳು ಪಂಡಿತರು ಹೊಗಳುತ್ತಿದ್ದಾರೆ. ತುಳಸಿದಾಸ ಹೇಳುತ್ತಿದ್ದಾರೆ, ಜನಕಪುರದ ಹೆಂಗಳಿಯರೆಲ್ಲರೂ ಈ 4 ಮಕ್ಕಳ ವಿವಾಹಗಳು ನಮ್ಮ ಊರಿನಲ್ಲೇ ಆಗಲಿ, ನಾವೆಲ್ಲರೂ ಸೋಬಾನೆ ಹಾಡುವಂತಾಗಲಿ ಎಂದು ಸೆರೆಗೊಡ್ಡಿ ವಿಧಾತನಲ್ಲಿ ಬೇಡುತ್ತಿದ್ದರು. ಶುಭಪ್ರದವಾದ ವಿವಾಹ ಮುಹೂರ್ತವು ಸಂಯಮಿಸಿತು. ಅದು ಶುಭವಾದ ಮಾರ್ಗಶಿರ ಮಾಸ, ಹೇಮಂತ ಋತುವಿನ ಪ್ರಾರಂಭದ ಸಮಯ. ಬ್ರಹ್ಮದೇವರು ಸರಿಯಾಗಿ ತಿಥಿ, ವಾರ, ನಕ್ಷತ್ರ, ಯುಗಗಳನ್ನು ಪರಿಶೀಲಿಸಿ ಮುಹೂರ್ತ ಕಾಲವನ್ನು ನಿರ್ಣಯಿಸಿ ಅದನ್ನು ನಾರದರ ಮೂಲಕ ಕೊಟ್ಟುಕೊಳ್ಳಿದರು. ನಾರದರು ಜನಕನ ಬಳಿಗೆ ಬಂದು ಅದನ್ನು ತಿಳಿಸುತ್ತಲೇ ಜನಕನ ಸಂಸ್ಥಾನದ ಜ್ಯೋತಿಷಿಗಳು ಅದೇ ಮುಹೂರ್ತವನ್ನು ಗುಣಿಸಿ ನಿರ್ಣಯಿಸಿದ್ದರು. ಇದನ್ನು ತಿಳಿದ ಎಲ್ಲರೂ ನಮ್ಮ ಜ್ಯೋತಿಷ್ಯ ವಿದ್ವಾಂಸರು ಕೂಡ ಯಾವ ಬ್ರಹ್ಮನಿಗೆ ಕಡಿಮೆ ಇಲ್ಲ ಎಂದುಕೊಂಡರು. ನಿರ್ಮಲವೂ ಸಕಲ ಮಂಗಳ ಮೂಲವೂ ಆದ ಗೋಧೂಳಿ ಸಮಯ ಸನ್ನಿಹಿತವಾಯಿತು. ಅನುಕೂಲವಾದ ಶುಭ ಶಕುನಗಳಾದವು. ವಿಪ್ರರು ಜನಕನಿಗೆ ಅದರ ಸೂಚನೆ ಇತ್ತರು. ಆಗ ಜನಕ ಮಹಾರಾಜನು ತನ್ನ ಪುರೋಹಿತರಾದ ಶತಾನಂದರ ಬಳಿ ಹೇಳಿದರು, ಗುರುಗಳೇ, ಇನ್ನೇಕೆ ತಡ? ಆಗ ಶತಾನಂದರು ಮಂತ್ರಿಗಳನ್ನು ಕರೆದರು. ಅವರ ಮಂಗಳ ದ್ರವ್ಯಗಳನ್ನೆಲ್ಲ ಅಣಿ ಮಾಡಿ ತಂದರು. ಶಂಖ, ನಗಾರಿ, ಡೋಲು ಮುಂತಾದ ಅನೇಕ ವಾದ್ಯಗಳು ಮೊಳಗತೊಡಗಿದವು. ಮಂಗಳ ಕಲಶಗಳು, ಶುಭಶಕುನ ಸಾಮಗ್ರಿಗಳಾದ ಮೊಸರು, ದೂರ್ವೆ ಮೊದಲಾದ ವಸ್ತುಗಳನ್ನು ಅಣಿ ಮಾಡಿಕೊಂಡರು. ಸುಂದರ ಸುಮಂಗಲಿಯರು ಹಾಡುಗಳನ್ನು ಹಾಡುತ್ತಿದ್ದರು. ಬ್ರಾಹ್ಮಣರು ವೇದಕೋಶ ಮಾಡುತ್ತಿದ್ದರು. ಎಲ್ಲರೂ ಈ ವಿಧವಾಗಿ ಆದರದಿಂದ ದಿಬ್ಬಣವನ್ನು ಎದುರುಗೊಳ್ಳಲು ಗಂಡಿನವರು ಉಳಿದುಕೊಂಡಿದ್ದ ಬಿಡದಿಯ ಕಡೆಗೆ ಬಂದರು. ಅಯೋಧ್ಯಾಧಿಪತಿ ದಶರಥನ ಐಶ್ವರ್ಯನ್ನು ಕಂಡು ಅವರಿಗೆ ದೇವರಾಜ ಇಂದ್ರನು ಸಣ್ಣವೆಂದೇ ತೋರಿತು. ಅವರು ಸವಿನಯದಿಂದ ದಶರಥನನ್ನು ಇಂತು ಆಹ್ವಾನಿಸಿದರು. ಮಹಾರಾಜರೇ, ಶುಭಮುಹೂರ್ತವು ಸಮೀಪಿಸುತ್ತಿದೆ, ದಯಮಾಡಿ ಬರಬೇಕು. ಇದನ್ನು ಕೇಳುತ್ತಲೇ ನಗಾರಿಗಳು ಭೋರ್ಗರೆದವು. ಗುರು ವಸಿಷ್ಠರನ್ನು ಮುಂದಿಟ್ಟುಕೊಂಡು ಕುಲಾಚಾರಗಳನ್ನೆಲ್ಲ ಯಥಾವಿಧಿಯಾಗಿ ಮುಗಿಸಿ ದಶರಥ ಮಹಾರಾಜನು ಮುನಿಗಳ ಸಾಧುಗಳ ಸಮಾಜದೊಂದಿಗೆ ಸಪರಿವಾರ ಸಮೇತನಾಗಿ ಹೊರಟನು. ಆ ಸುಮುಹೂರ್ತವು ಅತೀವ ಮಂಗಳಕರವಾಗಿದೆ ಎಂದು ತಿಳಿದುಕೊಂಡು ದೇವತೆಗಳು ಪುಷ್ಪವೃಷ್ಟಿ ಗರೆದರು, ದುಂದುಬೆಗಳನ್ನು ನುಡಿಸಿದರು. ಬ್ರಹ್ಮ, ಶಿವ ಮೊದಲಾದವರು ತಂಡವಾಗಿ ಶ್ರೀ ಸೀತಾರಾಮರ ವಿವಾಹ ಮಹೋತ್ಸವವನ್ನು ನೋಡಲಿಕ್ಕಾಗಿ ಪರಮೋತ್ಸಾಹದಿಂದ ತಮ್ಮ ತಮ್ಮ ವಾಹನಗಳನ್ನೇರಿ ಮಿಥಿಲೆಗೆ ಆಗಮಿಸಿದರು. ಆ ಜನಕಪುರಿಯ ವೈಭವವನ್ನು ಕಂಡು ಅವರಿಗೆ ತಮ್ಮ ಮುಖಗಳು ಸಪ್ಪೆ ಎನಿಸಿದವು. ಆಗ ಪರಶಿವನು ಎಲ್ಲ ದೇವತೆಗಳನ್ನು ಎಚ್ಚರಿಸುತ್ತಾ ಹೇಳಿದನು, ನೀವು ಆಶ್ಚರ್ಯಪಡಬೇಡಿರಿ, ಪ್ರಶಾಂತವಾಗಿ ಆಲೋಚಿಸಿದಿರಿ. ಇದು ಸಾಮಾನ್ಯರ ವಿವಾಹವಲ್ಲ. ಭಗವಂತನ ಮಹಿಮಾಮಯವಾದ ನಿಜಶಕ್ತಿ ಜಾನಕಿಯ ಹಾಗೂ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಸಾಕ್ಷಾತ್ ಭಗವಾನ್ ಶ್ರೀರಾಮಚಂದ್ರನ ವಿವಾಹವಾಗಿದೆ. ಅವರ ನಾಮೋಚ್ಚರಣ ಮಾತ್ರದಿಂದ ಎಲ್ಲ ಅಮಂಗಳಗಳು ಸಮೂಲವಾಗಿ ನಾಶವಾಗುವವು ಹಾಗೂ ಚತುರ್ವಿಧ ಪುರುಷಾರ್ಥಗಳು ಕೈಗೂಡುವವು. ಅವರೇ ಸೀತಾರಾಮರು ಎಂದು ಕಾಮಾರಿಯಾದ ಪರಶಿವನು ದೇವತೆಗಳಿಗೆ ತಿಳಿಸಿ ತನ್ನ ವಾಹನನಾದ ನಂದೀಶ್ವರನನ್ನು ಮುಂದಕ್ಕೆ ನಡೆಸಿದನು. ಮಿತಾನಂದದಿಂದ ಪುಲಕಿತ ಗಾತ್ರನಾದ ದಶರಥನು ಜನಕನ ಭವನಕ್ಕೆ ಹೋಗುವುದನ್ನು ದೇವತೆಗಳು ನೋಡಿದರು. ಅವನೊಡನೆ ಸಮಸ್ತ ಸುಖಗಳು ಆಕೃತಿಯನ್ನು ಹೊಂದಿದಂತೆ ಸಾಧುಗಳು, ಬ್ರಾಹ್ಮಣರು ಜೊತೆಗೆ ನಡೆದುಕೊಂಡು ಹೋಗುತ್ತಿದ್ದಾರೆ. ಜೊತೆಗೆ ಇರುವ 4 ಕುಮಾರರು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಹಾಗೂ ಸಾಯುಜ್ಯಗಳೇ ಮೈವೆತ್ತು ಬಂದಿರುವಂತೆ ಶುಭಿಸುತ್ತಿದ್ದರು. ಮರಕತಮಣಿ ಹಾಗೂ ಚಿನ್ನದ ಬಣ್ಣದ
2 ಜೋಡಿಗಳನ್ನು ನೋಡಿ ದೇವತೆಗಳು ಮಹಾನಂದವನ್ನು ಹೊಂದಿದರು. ಶ್ರೀರಾಮಚಂದ್ರನ ನೋಡಿಯಂತೂ ಅತ್ಯಂತ ಹರ್ಷಿತರಾದರು. ದಶರಥನನ್ನು ಕೊಂಡಾಡುತ್ತಾ ಹೂವಿನ ಮಳೆಯನ್ನು ಸುರಿಸಿದರು. ಅಡಿಯಿಂದ ಮುಡಿಯವರೆಗೆ ಶ್ರೀರಾಮನ ಅಪೂರ್ವವಾದ ಚೆಲುವನ್ನು ಮತ್ತೆ ಮತ್ತೆ ನೋಡುತ್ತಾ ಉಮಾಮಹೇಶ್ವರರು ಹರ್ಷವಿಫಲರಾದರು. ಅವರ ಕಣ್ಣುಗಳಲ್ಲಿ ಆನಂದಾಂಶಗಳು ತುಂಬಿ ಬಂದವು. ಶ್ರೀರಾಮನದು ನವಿಲಿನ ಕೊರಳಿನಂತೆ ಶ್ಯಾಮಲವಾದ ಶರೀರ, ವಿದ್ಯುಲ್ಲತೆಯನ್ನು ಮೀರಿಸುವ ಹೊಳೆಯುವ ಪೀತಾಂಬರವನ್ನು ಹುಟ್ಟಿರುವನು. ಎಲ್ಲ ವಿಧದ ಮಂಗಳಮಯ ಚೆಲುವಾದ ಮದುವೆಯ ಆಭರಣಗಳಿಂದ ಅಲಂಕೃತನಾಗಿದ್ದನು. ಅವನ ಸುಂದರ ವದನ ಶರತ್ಪೂರ್ಣಿಮೆಯ ನಿರ್ಮಲ ತೆರನಂತಿದ್ದು ಕಣ್ಣುಗಳು ನವಕಮಲಗಳನ್ನು ಎಳಿಸುವಂತಿತ್ತು. ಅವನ ಅಲೌಕಿಕ ಸೌಂದರ್ಯವು ಮನೋಜ್ಞವೂ ವರ್ಣನಾತೀತವೂ ಆಗಿತ್ತು. ಶ್ರೀರಾಮನ ಜೊತೆಯಲ್ಲಿ ಮನೋಹರರಾದ ಅವನ ತಮ್ಮಂದಿರು ಚಂಚಲವಾದ ಕುದುರೆಗಳನ್ನು ಕುಣಿಸುತ್ತಾ ಹೋಗುತ್ತಿದ್ದರು. ವಂದಿಮಾಗದರು ವಂಶವನ್ನು ಕೊಂಡಾಡುತ್ತಾ ಬಿರುದಾವಳಿಗಳನ್ನು ಉದ್ಗಡಿಸುತ್ತಿದ್ದಾರೆ. ಶ್ರೀರಾಮನು ಕುಳಿತಿರುವ ಕುದುರೆಯ ಚೆಲುವನ್ನು ಕಂಡು ಗರುಡನು ಲಜ್ಜಿತನಾಗುತ್ತಾನೆ. ಅಂತಹ ಅದ್ಭುತ ಚೆಲುವಾದ ಕುದುರೆಯು ಮನ್ಮಥನೇ ಅಶ್ವಾಕೃತಿಯನ್ನು ಹೊಂದಿರುವನೋ ಎಂಬಂತಿತ್ತು. ಶ್ರೀರಾಮನು ಏರಿದ ಕುದುರೆಯ ಲೋಕೋತ್ತರ ಸೌಂದರ್ಯ ವೈಭವವನ್ನು ವಾಗ್ದೇವಿಯು ವರ್ಣಿಸಲಾದಳು. ಶ್ರೀರಾಮಚಂದ್ರನ ಚೆಲುವನ್ನು ಕಂಡ 15 ಕಣ್ಣುಗಳುಳ್ಳ ಪಂಚಮುಖ ಪರಮೇಶ್ವರನು ತನ್ನ ಧನ್ಯತೆಯನ್ನು ತಾನೇ ಅಭಿನಂದಿಸಿಕೊಂಡನು. ಶ್ರೀ ಮಹಾವಿಷ್ಣುವು ಲಕ್ಷ್ಮೀದೇವಿಯೊಂದಿಗೆ ಶ್ರೀರಾಮನ ಸೌಂದರ್ಯವನ್ನು ನೋಡಿ ಮುಗ್ಧನಾದನು. ಚತುರ್ಮುಖರಾದ ಬ್ರಹ್ಮದೇವರು ಶ್ರೀರಾಮನ ಲಾವಣ್ಯ ಲಾಲಿತ್ಯದಿಂದ ಅತೀವ ಹರ್ಷಿತರಾದರು. ಆದರೆ ತನಗೆ 8 ಕಣ್ಣುಗಳಿವೆಯಲ್ಲ ಎಂದು ಹಲುಬತೊಡಗಿದರು. ದೇವಸೇನಾಪತಿಯಾದ ಷಣ್ಮುಖನ ಸಂಭ್ರಮ ಹೇಳತಿರೆದು. ಏಕೆಂದರೆ ಅವನು ಬ್ರಹ್ಮದೇವರಿಗಿಂತ 1.5 ಪಟ್ಟು ಅಂದರೆ 12 ಕಣ್ಣುಗಳಿಂದ ಶ್ರೀರಾಮಚಂದ್ರನ ದರ್ಶನ ಲಾಭವನ್ನು ಪಡೆಯುತ್ತಿದ್ದನು. ಜಾಣನಾದ ಇಂದ್ರನು ತನ್ನ 1000 ಕಣ್ಣುಗಳಿಂದಲೂ ರಘುರಾಮನನ್ನು ನೋಡುತ್ತಿದ್ದನು. ಗೌತಮ ಮುನಿಯ ಶಾಪವು ತನಗೆ ಇಂದು ಪರಮಹಿತಕಾರವಾಗಿ ವರವಾಯಿತು ಎನಿಸಿತು ಎಂದು ಸಂಭ್ರಮಪಟ್ಟುಕೊಂಡನು. ಎಲ್ಲ ದೇವತೆಗಳು ಆ ಸಹಸ್ರಾಕ್ಷನಾದ ಇಂದ್ರನನ್ನು ಕಂಡು ಅಸೂಯೆಪಟ್ಟುಕೊಂಡರು. ಇಂದು ಅವನಂತೆ ಭಾಗ್ಯಶಾಲಿಯೂ ಬೇರೆ ಯಾರೂ ಇಲ್ಲ ಎಂದು ಹೇಳಿಕೊಂಡರು. ಶ್ರೀರಾಮನನ್ನು ನೋಡಿ ಎಲ್ಲ ದೇವತೆಗಳು ಸಂತೋಷಭರಿತರಾದರು. ಉಭಯ ರಾಜರ ಸಮಾಜದಲ್ಲೂ ವಿಶೇಷ ಹರ್ಷ ತುಂಬಿಕೊಂಡಿತು. ಇಬ್ಬರ ಪಕ್ಷದವರು ಆನಂದೋತ್ಸಾಹದಲ್ಲಿ ಮುಳುಗಿ ಹೋದರು. ನಗಾರಿಗಳು ಭೋದ್ಗರದವು. ದೇವತೆಗಳು ಹರ್ಷಿತರಾಗಿ ರಘುಕುಲ ಶಿರೋಮಣಿ ಶ್ರೀರಾಮನಿಗೆ ಜಯವಾಗಲಿ ಎಂದು ಘೋಷಿಸುತ್ತಾ ಹೂಮಳಗರೆದರು. ಈ ಪ್ರಕಾರ ದಿಬ್ಬಣವು ಬರುತ್ತಿರುವುದನ್ನು ಕಂಡು ಅನೇಕ ವಿಧವಾದ ವಾದ್ಯಗಳು ಮೊಳಗಿದವು. ಜನಕನ ರಾಣಿಯಾದ ಸುನಯನಾದೇವಿಯು ಅನೇಕ ಮುತ್ತೈದೆಯರೊಡಗೂಡಿ ಸೀಮಾಂತ ಪೂಜೆಗಾಗಿ ಮಂಗಳ ದ್ರವ್ಯಗಳನ್ನು ಅಣಿಮಾಡಿಕೊಂಡಳು. ಅಂದವಾದ ಗಜಗಾಮಿನಿಯರು ಅನೇಕ ವಿಧವಾದ ಆರತಿಗಳನ್ನು ಮಂಗಳ ದ್ರವ್ಯಗಳನ್ನು ಅಣಿಮಾಡಿಕೊಂಡರು. ಆನಂದೋತ್ಸಾಹದಿಂದ ಸೀಮಾಂತ ಪೂಜೆಗೆ ಹೊರಟರು. ಪರಬ್ರಹ್ಮನ ಅವತಾರವಾದ ಶ್ರೀರಾಮಚಂದ್ರನೇ ಸಾಕ್ಷಾತ್ ಮದುಮಗನು. ಅವನ ವರಪೂಜೆಗಾಗಿ ಎಲ್ಲರೂ ಹೊರಟರು. ಮನೋಹರ ಗೀತೆಗಳಿಂದ ಮಧುರ ದುಂದುಬಿಗಳ ನಾದದಿಂದ ದೇವತೆಗಳ ಪುಷ್ಪವೃಷ್ಟಿಯಿಂದ ಎಲ್ಲೆಲ್ಲೂ ಹಿಗ್ಗು ಸಂಭ್ರಮ. ಆನಂದಕಂದನಾದ ಮಧುಮಗನನ್ನು ಕಂಡು ಸ್ತ್ರೀಯರೆಲ್ಲರೂ ಹರ್ಷೋಲ್ಲಸಿತರಾದರು. ಅವರ ಕಮಲದಂತಿರುವ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಉದುರತೊಡಗಿದವು. ಚೆಲುವಾದ ಶರೀರಗಳು ಪುಳಕಗೊಂಡವು. ಸೀತಾದೇವಿಯ ತಾಯಿಯಾದ ಸುನಯನಾದೇವಿಯು ವರರೂಪದಲ್ಲಿದ್ದ ಶ್ರೀರಾಮಚಂದ್ರನನ್ನು ನೋಡಿ ಹೊಂದಿದ ಆನಂದವನ್ನು 100,000 ಸರಸ್ವತಿಯರು ಕೂಡ ಆದಿಶೇಷರು 100 ಕಲ್ಪಗಳಲ್ಲಿಯೂ ಕೂಡ ವರ್ಣಿಸಲಾರರು. ಇದು ಮಂಗಳಕರ ಸಂದರ್ಭ, ಕಣ್ಣೀರು ಸುರಿಸಬಾರದು ಎಂದುಕೊಂಡು ರಾಣಿಯು ತನ್ನ ಕಂಬನಿಯನ್ನು ತಡೆದುಕೊಂಡು ಸಂತಸ ಮನದಿಂದ ಮಹಾದ್ವಾರದ ಬಳಿಗೆ ಬಂದಿರುವ ವರನ ಪೂಜೆ ಮಾಡಿ ಆರತಿ ಎತ್ತಿದಳು. ರಾಣಿಯು ವೇದವಿಹಿತವಾದ ಹಾಗೂ ಕುಲಾಚಾರಕ್ಕನುಸಾರವಾಗಿ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ನೆರವೇರಿಸಿದಳು. ನಾನಾ ವಿಧವಾದ ವಸ್ತ್ರಗಳ ನಡೆಮುಡಿ ಹಾಸಿದ್ದವು. ಮಹಾರಾಣಿಯು ಬಾಗಿಲಲ್ಲಿ ಆರತಿ ಎತ್ತಿ ಅರ್ಘ್ಯ ನೀಡಿದಳು. ಆಗ ಶ್ರೀರಾಮನು ಮಂಟಪದೊಳಗೆ ಪ್ರವೇಶಿಸಿದನು. ದಶರಥನು ತನ್ನ ಪರಿವಾರದೊಂದಿಗೆ ಸಭೆಯಲ್ಲಿ ಆಸೀನನಾದನು. ಅವನ ವೈಭವವನ್ನು ಕಂಡು ಲೋಕಪಾಲಕರು ತಲೆದಗ್ಗಿಸಿದರು. ಆಗಾಗ ದೇವತೆಗಳು ಪುಷ್ಪವೃಷ್ಟಿಗೈಯುತ್ತಿದ್ದರು. ಬ್ರಾಹ್ಮಣೋತ್ತಮರು ಸಮಯಾನುಸಾರ ಶಾಂತಿಪಾಠವನ್ನು ಪಾಡುತ್ತಿದ್ದರು.
ಮೇಲೆ ಆಕಾಶದಲ್ಲಿ, ಕೆಳಗೆ ನಗರದಲ್ಲಿ ಆಗುತ್ತಿದ್ದ ಗದ್ದಲದ ಮಧ್ಯದಲ್ಲಿ ಒಬ್ಬರ ಮಾತು ಒಬ್ಬರು ಕೇಳಿಸುತ್ತಿರಲಿಲ್ಲ. ಈ ಪ್ರಕಾರ ಶ್ರೀರಾಮನು ಕಲ್ಯಾಣ ಮಂಟಪದೊಳಗೆ ಪ್ರವೇಶಿಸುತ್ತಲೇ ಅವನಿಗೆ ಅರ್ಘ್ಯವನ್ನಿತ್ತು ಉಚಿತಾಸನದಲ್ಲಿ ಕುಳ್ಳಿರಿಸಲಾಯಿತು. ಮಧುಮಗನನ್ನು ಆಸನದಲ್ಲಿ ಕುಳ್ಳಿರಿಸಿ ಆರತಿಯನ್ನೆತ್ತಿ ಅವನನ್ನು ನೋಡುತ್ತಾ ಸ್ತ್ರೀಯರು ಸಂತೋಷಭರಿತರಾದರು. ಮಂಗಳವಾದ್ಯದವರು, ದೀವಟಿಕೆಯವರು, ವಂದಿಮಾಗದರು, ನಟರು, ಗಾಯಕರು ಶ್ರೀರಾಮನ ಪಕ್ಷದವರಿಂದ ಅಮೂಲ್ಯವಾದ ಕಾಣಿಕೆಗಳನ್ನು ಸ್ವೀಕರಿಸಿ ಹೃದಯದಲ್ಲಿ ಅಮಿತ ಹರ್ಷೋಲ್ಲಾಸವನ್ನು ಪಡೆದು ಆನಂದದಿಂದ ಹರಸಿದರು. ಅಲೌಕಿಕ ವೈದಿಕ ಎಲ್ಲ ವಿಧಿಗಳನ್ನು ಪೂರೈಸಿದ ಬಳಿಕ ಜನಕನು ಮತ್ತು ದಶರಥರು ಪ್ರೇಮಾನುರಾಗದಿಂದ ಪರಸ್ಪರ ಆಲಿಂಗಿಸಿಕೊಂಡರು. ಬೀಗರಿಬ್ಬರ ಸಮಾಗಮವನ್ನು ಕಂಡು ದೇವತೆಗಳು ಆನಂದದಿಂದ ಉಮಳಗರೆದು ಅವರ ಕೀರ್ತಿಗಾನ ಮಾಡತೊಡಗಿದರು. ಇವರು ತಮ್ಮ ತಮ್ಮಲ್ಲೇ ಇಂತು ಅಂದುಕೊಂಡರು, ಬ್ರಹ್ಮನು ಸೃಷ್ಟಿಯನ್ನು ಪ್ರಾರಂಭಿಸಿದ ಇಂದಿನವರೆಗೆ ನಾವು ಬೇಕಾದಷ್ಟು ಮದುವೆಗಳನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಎಲ್ಲ ರೀತಿಯಿಂದಲೂ ವೈಭವೋಪೇತವಾದ ವಿವಾಹವನ್ನು, ಎಲ್ಲ ವಿಧದಿಂದ ಸಮಾನರಾದ ಬೀಗರನ್ನು ಹಿಂದೆ ನೋಡುತ್ತಿದ್ದೇವೆ. ದೇವತೆಗಳ ಶತಸುಂದರ ವಾಣಿಯನ್ನು ಕೇಳಿ ಎರಡೂ ಪಕ್ಷದವರು ಲೌಕಿಕ ಸುಖಾನಂದವನ್ನು ಹೊಂದಿದರು. ಮನೋಹರವಾದ ಅಮೂಲ್ಯ ವಸ್ತ್ರಗಳನ್ನು ನಡೆಮುಡಿ ಹಾಸಿ ಅರ್ಘ್ಯವನ್ನು ನೀಡಿ ಜನಕನು ದಶರಥನನ್ನು ಸಕಲ ರಾಜಮರ್ಯಾದೆಗಳೊಂದಿಗೆ ಕಲ್ಯಾಣ ಮಂಟಪದತ್ತ ಕರೆದೊಯ್ದನು. ಮಂಟಪದ ರಚನಾ ವೈಚಿತ್ರ್ಯವನ್ನು, ಸೌಂದರ್ಯವನ್ನು ಕಂಡು ಮುನಿಗಳ ಮನಸ್ಸು ಕೂಡ ಮಾರುಹೋಯಿತು. ಸುಜ್ಞಾನಿಯಾದ ಜನಕನೇ ಸ್ವತಃ ತನ್ನ ಕೈಗಳಿಂದ ಎಲ್ಲರಿಗೆ ಆಸನವನ್ನು ನೀಡಿದನು. ಅವನು ತನ್ನ ಕುಲದೇವತೆಯಂತಿದ್ದ ವಸಿಷ್ಠರ ಪಾದಪೂಜೆಗೈದು ಅವರಿಂದ ಆಶೀರ್ವಾದವನ್ನು ಪಡೆದನು. ವಿಶ್ವಾಮಿತ್ರರ ಪೂಜೆ ಮಾಡುವಾಗ ಅವನು ಪ್ರಕಟಿಸಿದ ಭಕ್ತಿ ವಿಶ್ವಾಸಗಳು ಅಪೂರ್ವವಾದವು. ಇದೇ ರೀತಿ ಅರಸನು ವಾಮದೇವನೇ ಮೊದಲಾದ ಋಷಿಗಳನ್ನು ಹರ್ಷದಿಂದ ಪೂಜಿಸಿದನು. ಎಲ್ಲರಿಗೂ ದಿವ್ಯಾಸನವನ್ನಿತ್ತು ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡನು. ಬಳಿಕ ಜನಕನು ಕೋಸಲಾಧಿಪತಿಯಾದ ದಶರಥ ಮಹಾರಾಜನನ್ನು ಸಾಕ್ಷಾತ್ ಪರಮೇಶ್ವರನೆಂದು ಭಾವಿಸಿ ಪೂಜಿಸಿದನು. ಅನಂತರ ಆತನ ಜೊತೆ ಸಂಬಂಧ ಬೆಳೆದವರಿಂದ ಉಂಟಾದ ತನ್ನ ಭಾಗ್ಯ ವೈಭವಗಳನ್ನು ವೃದ್ಧಿಯನ್ನು ಕೊಂಡಾಡಿ ಕೈಜೋಡಿಸಿ ವಿಜ್ಞಾಪಿಸಿಕೊಂಡನು. ಇದೇ ರೀತಿ ಅವನು ಎಲ್ಲ ದಿಬ್ಬಣಿಗರನ್ನು ದಶರಥ ಮಹಾರಾಜನಂತೆ ಆದರದಿಂದ ಕಂಡು ಪೂಜಿಸಿ ಅವರಿಗೆ ಉಚಿತ ಆಸನಗಳನ್ನು ನೀಡಿದನು. ಅವನ ಪ್ರೇಮೋತ್ಸಾಹವನ್ನು ತುಳಸೀದಾಸನು ಒಂದು ಮುಖದಿಂದ ಎಂತು ವರ್ಣಿಸಿಯಾನು. ಜನಕ ಮಹಾರಾಜನು ದಿಮ್ಮಣದವರೆಲ್ಲರನ್ನೂ ದಾನ, ಮಾನ, ಸಮ್ಮಾನ, ನಯ, ವಿನಯ ಹಾಗೂ ಸದ್ವಚನಗಳಿಂದ ಸತ್ಕರಿಸಿದನು. ಶ್ರೀ ರಘುನಾಥನ ಪ್ರಭಾವವನ್ನು ಅರಿತಿರುವ ಬ್ರಹ್ಮ, ವಿಷ್ಣು, ಮಹೇಶ್ವರರು, ದಿಕ್ಪಾಲಕರು, ಸೂರ್ಯನು ಸೇರಿ ಎಲ್ಲರೂ ಬ್ರಾಹ್ಮಣರಂತೆ ಮಾರುವೇಷದಿಂದ ಬಂದು ಈ ವಿವಾಹ ಲೀಲೆಯನ್ನು ನೋಡುತ್ತಿದ್ದರು. ಜನಕನು ಅವರ ಗುರುತು ಹತ್ತದ್ದರೂ ಅವರನ್ನು ದೇವತೆಗಳೆಂದೇ ಬಗೆದು ಪೂಜಿಸಿ ಅವರಿಗೆ ದಿವ್ಯಾಸನಗಳನ್ನು ಕೊಟ್ಟನು. ಯಾರು ಯಾರನ್ನು ಗುರುತಿಸುವುದು, ಎಲ್ಲರೂ ತಮ್ಮನ್ನೇ ತಾವು ಮರೆತರು. ಆನಂದ ಕಂದನಾದ ಮಧುವಣಿಗನನ್ನು ಕಂಡು ಎರಡೂ ಕಡೆಯವರು ಆನಂದದಲ್ಲಿ ಮುಳುಗಿ ಹೋದರು. ಸರ್ವಜ್ಞನಾದ ಶ್ರೀರಾಮಚಂದ್ರನು ದೇವತೆಗಳನ್ನು ಗುರುತಿಸಿ ಅವರಿಗೆ ಮಾನಸಿಕ ಪೂಜೆ ಸಲ್ಲಿಸಿ ದಿವ್ಯ ಆಸನಗಳನ್ನು ನೀಡಿದನು. ಪ್ರಭುವಿನ ಸೌಶೀಲ್ಯವನ್ನು ಕಂಡು ದೇವತೆಗಳು ಆನಂದಿತರಾದರು. ಎಲ್ಲರ ನೇತ್ರ ಚಕೋರಗಳು ಅಪೂರ್ವವಾದ ವರ್ಣನಾತೀತವಾದ ಶ್ರೀರಾಮಚಂದ್ರನ ಮುಖಚಂದ್ರವನ್ನು ಪಾನ ಮಾಡುತ್ತಿದ್ದವು. ಅವರ ಪ್ರೇಮಾನುರಾಗಗಳು ನಿರುಪಮಾನ. ವಿವಾಹ ಸಮಯ ಸಮೀಪಿಸುವುದನ್ನು ನೋಡಿ ವಸಿಷ್ಠರು ಶತಾನಂದರನ್ನು ಆದರದಿಂದ ಬರಮಾಡಿಕೊಂಡು ಬೇಗನೆ ರಾಜಕುಮಾರಿಯನ್ನು ಕರೆದು ತನ್ನೇನೆಂದು ಹೇಳಿದರು. ಮುನಿಯ ಆಜ್ಞೆಯನ್ನು ಪಡೆದು ಅವರು ಹರ್ಷಚಿತ್ತರಾಗಿ ತೆರಳಿದರು. ಪುರೋಹಿತರ ಸಂದೇಶವನ್ನು ಕೇಳಿ ಸಖಿಯರ ಸಮೇತ ರಾಣಿಯು ಅತ್ಯಂತ ಪ್ರಸನ್ನಳಾದಳು. ವಿಪ್ರಸುಮಂಗಲಿಯರು ಹಾಗೂ ತಮ್ಮ ಕುಲದ ಹಿರಿಯ ಮುತ್ತೈದೆಯರನ್ನು ಕರೆದು ಕುಲಾಚಾರಗಳನ್ನು ಆಚರಿಸಿ ಮಂಗಳ ಗೀತೆಗಳನ್ನು ಹಾಡಿದರು. ಮನುಷ್ಯ ವೇಷದಲ್ಲಿದ್ದ ಶ್ರೇಷ್ಠ ದೇವಾಂಗನೆಯರು ಸಹಜವಾಗಿಯೇ ಸುಂದರಿಯರು, ಷೋಡಶಿಯರು ಆಗಿದ್ದರು. ಅವರನ್ನು ಕಂಡು ರಾಣಿವಾಸದ ಸ್ತ್ರೀಯರಿಗೆ ಎಲ್ಲಿಲ್ಲದ ಸುಖ. ಗುರುತಿಸದಿದ್ದರೂ ಅವರು ಎಲ್ಲರಿಗೂ ಪ್ರಾಣಪ್ರಿಯರಾಗಿದ್ದರು. ಅವರನ್ನು ಉಮೆ, ರಮೆ, ಶಾರದೆ ಇವರಿಗೆ ಸಮಾನರೆಂದು ತಿಳಿದು ಮಹಾರಾಣಿಯು ಮತ್ತೆ ಮತ್ತೆ ಗೌರವ ಮರ್ಯಾದೆಗಳನ್ನು ಕೊಡಮಾಡಿದಳು. ರಾಣಿ ಮಾಸದ ಸ್ತ್ರೀಯರು ಹಾಗೂ ಸಖಿಯರು ಸೀತೆಯನ್ನು ಸಿಂಗರಿಸಿ ಗುಂಪು ಕಟ್ಟಿಕೊಂಡು ಹರ್ಷದಿಂದ ಕಲ್ಯಾಣ ಮಂಟಪದತ್ತ ಕರೆತಂದರು. ಸುಂದರವಾದ ಮಂಗಳಕರ ವಸ್ತುಗಳನ್ನು ಅಣಿಮಾಡಿಕೊಂಡು ರಾಣಿ ಮಾಸದ ಸ್ತ್ರೀಯರು ಸಖಿಯರು ಆದರದಿಂದ
ಸೀತೆಯನ್ನು ಕರೆತಂದರು. ಅವರೆಲ್ಲ ಚೆಲುವೆಯರು ಷೋಡಶ ಶೃಂಗಾರ ಮಾಡಿಕೊಂಡು ಮತ್ತ ಗಮನದಂತೆ ನಡೆದರು. ಅವರ ಮಧುರ ಗಾನವನ್ನು ಕೇಳಿ ಮುನಿಗಳ ಧ್ಯಾನ ಭಂಗವಾಯಿತು. ಕಾಮದೇವನ ಕೋಗಿಲೆಗಳು ಅಜ್ಜೆಯನ್ನು ತಲೆದಗ್ಗಿಸಿದವು. ಅವರ ನೂಪುರಗಳು, ಕಂಕಣಗಳು, ಸೊಂಟದ ಕಿರುಗೆಜ್ಜೆಗಳು ತಾಳಕ್ಕೆ ತಕ್ಕಂತೆ ಒಲಿಯುತ್ತಿದ್ದವು. ಸುಂದರಿ ಮಣಿಗಳ ನಡುವೆ ಸಹಜವಾಗಿಯೇ ಸುಂದರಿಯಾದ ಸೀತಾದೇವಿಯು ಮೂರ್ತಿಭವಿಸಿದ ಸೌಂದರ್ಯ ರಾಶಿಯಂತೆ ಕಂಗೊಳಿಸಿದಳು. ಸೀತಾದೇವಿಯ ಸೌಂದರ್ಯ ವೈಭವಗಳನ್ನು ವರ್ಣಿಸಲು ನನ್ನ ಬುದ್ಧಿಯು ಕಿರಿದು, ಅವಳ ಚೆಲುವೋ ಅತ್ಯಂತ ಹಿರಿದು. ಅವಳು ನಡೆದುಕೊಂಡು ಬರುತ್ತಿರುವಾಗ ನೋಡಿದ ದಿಬ್ಬಣಿಗರು ಒಂದು ಸೌಂದರ್ಯದ ತೇಜಪುಂಜವೇ ನಡೆದು ಬರುತ್ತಿರುವಂತೆ ಭಾವಿಸಿದರು. ಅವರೆಲ್ಲರೂ ಮನಸ್ಸಿನಲ್ಲಿ ಅವಳಿಗೆ ಮಣಿದರು. ಶ್ರೀರಾಮಚಂದ್ರನನ್ನು ನೋಡಿದ ಮೇಲಂತೂ ಎಲ್ಲರೂ ಪೂರ್ಣಕಾಮರಾದರು. ದಶರಥ ಮಹಾರಾಜರು ಪುತ್ರ ಸಮೇತ ಹರ್ಷಿತರಾದರು. ಅವನ ಹೃದಯದಲ್ಲಿ ತುಂಬಿದ್ದ ಆನಂದವು ಮಾತಿಗೆ ನಿಲುಕದಂತಹುದು. ದೇವತೆಗಳು ಪ್ರಣಾಮಗೈಯುತ್ತಾ ಹೂಮಳಗರೆಯುತ್ತಿದ್ದರು. ಮಂಗಳ ಮೂಲವಾದ ಮುನಿಗಳ ಆಶೀರ್ವಾದಗಳು ಕೇಳಿ ಬರುತ್ತಿದ್ದವು. ವನಿತೆಯರ ಹಾಡುಗಳಿಂದ, ನಗಾರಿಯೇ ಮೊದಲಾದ ವಾದ್ಯಗಳ ಶಬ್ದದಿಂದ ಎಲ್ಲೆಡೆ ಗದ್ದಲವೋ ಗದ್ದಲ. ಎಲ್ಲ ನರನಾರಿಯರು ಪ್ರೇಮಾನಂದದಲ್ಲಿ ಮಗ್ನರಾದರು. ಈ ರೀತಿ ಸೀತಾದೇವಿಯು ಕಲ್ಯಾಣ ಮಂಟಪಕ್ಕೆ ವಿಜಯಂಗೈದಳು. ಮುನೀಶ್ವರರು ಹರ್ಷಿತರಾಗಿ ಶಾಂತಿಮತ್ರ ಪ್ರಣಾಮ ಮಾಡುತ್ತಿದ್ದರು. ಕುಲಗುರುಗಳಾದ ವಸಿಷ್ಠರು, ಶತಾನಂದರು ಉಭಯ ಕುಲಾಚಾರಗಳ ಅನುಸಾರವಾಗಿ ಎಲ್ಲ ವಿಧಾನಗಳನ್ನು ನಡೆಸಿದರು. ವಂಶ ಸಂಪ್ರದಾಯಗಳನ್ನೆಲ್ಲ ಆಚರಿಸಿ ಗುರುಗಳು ಪ್ರಸನ್ನರಾಗಿ ಬ್ರಾಹ್ಮಣರ ಮೂಲಕ ಗೌರಿ ಗಣೇಶರ ಪೂಜೆಗಳನ್ನು ನಡೆಸಿದರು. ದೇವತೆಗಳು ಅವರ ಪೂಜೆಯನ್ನು ಸ್ವತಃ ಸ್ವೀಕರಿಸಿ ಆನಂದಿತರಾಗಿ ಆಶೀರ್ವದಿಸುತ್ತಿದ್ದರು. ಮಧುಪರ್ಕವೇ ಮೊದಲಾದ ಯಾವುದೇ ಮಂಗಳ ವಸ್ತುಗಳನ್ನು ಮುನಿಗಳು ಮನಸ್ಸಿನಲ್ಲಿ ಬಳಸಿದಾಕ್ಷಣ ಸೇವಕರು ಚಿನ್ನದ ತಟ್ಟೆಗಳಲ್ಲಿ, ಕಲಶಗಳಲ್ಲಿ ತುಂಬಿ ತಂದು ಅಣಿಗೈಯುತ್ತಿದ್ದರು. ರಘುವಂಶದ ಮೂಲಪುರುಷನಾದ ಸೂರ್ಯನೇ ಪ್ರೇಮದಿಂದ ತನ್ನ ಕುಲದ ರೀತಿಗಳನ್ನು ತಿಳಿಸುತ್ತಿದ್ದನು. ಅದರಂತೆ ಎಲ್ಲವನ್ನೂ ಆದರದಿಂದ ಮಾಡುತ್ತಿದ್ದರು. ಈ ವಿಧವಾಗಿ ಬ್ರಾಹ್ಮಣರು ಶ್ರೀರಾಮನಿಂದ ದೇವತೆಗಳ ಪೂಜೆ ಮಾಡಿಸಿದರು. ಬಳಿಕ ಮುನಿಗಳು ಸೀತೆಯನ್ನು ಸುಂದರವಾದ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. ಶ್ರೀ ಸೀತಾರಾಮರು ಪರಸ್ಪರ ನೋಡಿಕೊಂಡಾಗ ಅವರ ಸನಾತನ ಪ್ರೇಮಭಾವಗಳು ಯಾರ ಬುದ್ಧಿಗೂ ನಿಲುಕದಂತಿತ್ತು. ಶ್ರೀ ಸೀತಾರಾಮರ ಪರಸ್ಪರ ಪ್ರೇಮವು ಚೇತನವು ಬುದ್ಧಿಯ ಜಡ ಚೇತನ ತತ್ವವನ್ನು ಜಡವಾದ ಬುದ್ಧಿಯು ಗ್ರಹಿಸದು, ಚೇತನವೇ ಗ್ರಹಿಸಬಲ್ಲದು. ಹವನದ ವೇಳೆಯಲ್ಲಿ ಸಾಕ್ಷಾತ್ ಯಜ್ಞೇಶ್ವರನೇ ಪ್ರತ್ಯಕ್ಷವಾಗಿ ಆಹುತಿಯನ್ನು ಸ್ವೀಕರಿಸಿದನು. ವೇದಗಳೆಲ್ಲವೂ ವಿಪ್ರವೇಶದಿಂದ ಬಂದು ವಿವಾಹ ವಿಧಿಗಳನ್ನು ತಿಳಿಸುತ್ತಿದ್ದವು. ಜನಕನ ಪಟ್ಟಮಹಿಷಿಯರು ಸೀತಾದೇವಿಯ ತಾಯಿಯ ಸುನಯನಾದೇವಿಯ ವೈಭವವನ್ನು ಯಾರು ವರ್ಣಿಸಬಲ್ಲರು? ಕೀರ್ತಿಯನ್ನು, ಕೃತವನ್ನು, ಸುಖ ಸೌಂದರ್ಯಗಳನ್ನು ಬೆರೆಸಿ ಬ್ರಹ್ಮನು ಅವಳನ್ನು ಸೃಷ್ಟಿಸಿರುವನು. ಸುಮುಹೂರ್ತವನ್ನು ಮನಗಂಡು ಮುನಿಗಳು ಅವಳನ್ನು ಕರೆಸಿದರು. ಸುವಾಸನೆಯರು ಆಕೆಯನ್ನು ಆದರದಿಂದ ಕರೆತಂದರು. ಹಿಮವಂತನ ಪಕ್ಕದಲ್ಲಿ ಮೈನಾದೇವಿಯು ಶೋಭಿಸುವಂತೆ ಜನಕನ ವಾಮಭಾಗದಲ್ಲಿ ಸುನಯನಾದೇವಿಯು ಶೋಭಿಸಿದಳು. ಪವಿತ್ರವೂ ಸುಗಂಧಪೂರ್ಣವೂ ಮಂಗಳಜಲದಿಂದ ತುಂಬಿದ ಚಿನ್ನದ ಕಲಶಗಳನ್ನು, ಮಣಿಗಳ ತಟ್ಟೆಗಳನ್ನು ರಾಜ ಮತ್ತು ರಾಣಿಯರು ಹರ್ಷದಿಂದ ತಮ್ಮ ಕೈಯಾರ ತಂದು ಶ್ರೀರಾಮನ ಎದುರಿಗೆ ಇರಿಸಿದರು. ಮುನಿಗಳು ಶ್ರಾವ್ಯ ಕಂಠಸ್ವರದಿಂದ ವೇದ ಮಂತ್ರಗಳನ್ನು ಪಡಿಸುತ್ತಿರುವಾಗ ಸಮಯ ನೋಡಿ ಆಕಾಶದಿಂದ ಪುಷ್ಪವೃಷ್ಟಿವಾಯಿತು. ಆ ರಾಜದಂಪತಿಗಳು ಪ್ರಿಯಭಗ್ನರಾಗಿ ವರನನ್ನು ನೋಡಿ ಅವನ ಪಾವನ ಚರಣಗಳನ್ನು ತೊಳೆಯತೊಡಗಿದರು. ಶ್ರೀರಾಮನ ಚರಣಗಳನ್ನು ತೊಳೆಯುವಾಗ ಪ್ರೇಮಾಧಿಕ್ಯದಿಂದ ಅವರ ಶರೀರ ಪುಳಕಿತವಾಯಿತು. ಆಕಾಶದಲ್ಲಿ ನಗರದಲ್ಲಿ ಆಗುತ್ತಿದ್ದ ಗಾನ, ನಗಾರಿ ಹಾಗೂ ಜಯಾಕಾರದ ಧ್ವನಿಗಳು ಎಲ್ಲೆಡೆ ಉಕ್ಕಿ ಹರಿದವು. ಆ ಪಾದಪದ್ಮಗಳು ಅತ್ಯಂತ ಪವಿತ್ರವಾದವುಗಳು. ಅವುಗಳು ಕಾಮಾರಿಯಾದ ಪರಶಿವನ ಹೃದಯದಲ್ಲಿ ಸದಾಕಾಲ ವಿಲಾಸಿಸುತ್ತವೆ. ಅವುಗಳನ್ನು ಒಮ್ಮೆಯಾದರೂ ಸ್ಮರಿಸಿದ ಮಾತ್ರದಿಂದ ಮನಸ್ಸಿನಲ್ಲಿ ನಿರ್ಮಲತೆ ಬಂದುಬಿಡುತ್ತದೆ ಹಾಗೂ ಕಲಿಯುಗದ ಎಲ್ಲ ಪಾಪಗಳು ಓಡಿ ಹೋಗುತ್ತವೆ. ಅವುಗಳ ಸ್ಪರ್ಶ ಮಾತ್ರದಿಂದ ಪಾಪಮಯಿಯಾದ ಗೌತಮ ಪತ್ನಿಯ ಅಹಲ್ಯೆಯು ಪರಮಗತಿಯನ್ನು ಪಡೆದಳು. ಆ ರಾಮಚರಣ ಕಮಲ ಮಕರಂದರ ಸಭೆ ಶಿವನ ತಲೆಯ ಮೇಲೆ ವಿಲಾಸಿಸುತ್ತದೆ. ಈ ಚರಣಗಳನ್ನು ದೇವತೆಗಳು ಪಾವಿತ್ರ್ಯದ ಪರಮಾವಧಿ ಎಂದು ಭಾವಿಸುವರು. ಮುನಿಗಳು, ಯೋಗಿಗಳು ತಮ್ಮ ಮನವನ್ನು ಮಧುಕರವನ್ನಾಗಿಸಿ ಈ ಚರಣ ಕಮಲಗಳನ್ನು ಸೇವಿಸಿ ಮನೋವಾಂಛಿತ ಗತಿಯನ್ನು ಪಡೆಯುವರು. ಇಂತಹ ದಿವ್ಯ ಚರಣಗಳನ್ನು ಪುಣ್ಯಾತ್ಮನ ಜನಕನು ತೊಳೆಯುತ್ತಿರುವನು. ಇದನ್ನು ಕಂಡು ಎಲ್ಲರೂ ಜಯ ಜಯಕಾರ ಮಾಡಿದರು. ಇಬ್ಬರು ಕುಲಗುರುಗಳು ವಧೂವರರ ಕೈಗಳನ್ನು ಕೂಡಿಸಿ ಗೋತ್ರ ಪ್ರವರಗಳನ್ನು ಉಚ್ಚರಿಸಿದರು.
ಪಾಣಿಗ್ರಹಣ ಮಹೋತ್ಸವವನ್ನು ಕಂಡು ಬ್ರಹ್ಮಾದಿ ದೇವತೆಗಳು, ವಿಶ್ವಾಮಿತ್ರಾದಿ ಮುನಿಗಳು, ಪುರಜನರು ಪರಮಾನಂದ ಭರಿತರಾದರು. ಸಕಲ ಸುಖ ನಿಧಾನನಾದ ವರುಣನ್ನು ಕಂಡು ರಾಜರಾಣಿಯರ ಶರೀರಗಳು ಪುಳಕಿತವಾದವು. ಹೃದಯಗಳು ಆನಂದದಿಂದ ತುಂಬಿ ತುಳುಕಿತು. ರಾಜಶ್ರೇಷ್ಠನಾದ ಜನಕ ಮಹಾರಾಜನು ವೇದೋಕ್ತವಾಗಿ ಲೋಕಾಚಾರ ರೀತಿ ರಿವಾಜುಗಳನ್ನು ಅನುಸರಿಸಿ ಶ್ರೀರಾಮನಿಗೆ ಕನ್ಯಾದಾನ ಮಾಡಿಕೊಟ್ಟನು. ಹಿಮವಂತನು ಪಾರ್ವತೀದೇವಿಯನ್ನು ಪರಶಿವನಿಗೆ ಅರ್ಪಿಸುವಂತೆ, ಸಮುದ್ರವು ಲಕ್ಷ್ಮೀದೇವಿಯನ್ನು ಮಹಾವಿಷ್ಣುವಿಗೆ ಅರ್ಪಿಸುವಂತೆ ಜನಕ ಮಹಾರಾಜನು ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಸಮರ್ಪಿಸಿದನು. ಇದರಿಂದ ವಿಶ್ವದಲ್ಲೆಲ್ಲ ಅವನ ನವೀನ ಕೀರ್ತಿಯು ಹಬ್ಬಿತು. ವಿದೇಹ ರಾಜನಿಗೆ ಭಿನ್ನಕ್ಕೆ ಬಾಯಿಲ್ಲ. ಆ ಶ್ಯಾಮಸುಂದರನಾದ ಶ್ರೀರಾಮನು ಅವನನ್ನು ನಿಜವಾಗಿ ವಿದೇಹ ಅಂದರೆ ಮೈಮರೆತನನ್ನಾಗಿ ಮಾಡಿದನು. ಆ ನೂತನ ವಧೂವರರು ವಿದ್ಯುಕ್ತವಾಗಿ ವಿವಾಹ ಹೋಮವನ್ನು ನಿರ್ವಹಿಸಿ ಅವರ ಸರಿಕೆಗೆ ಗಂಟು ಹಾಕಿ ಅಗ್ನಿಗೆ ಪ್ರದಕ್ಷಿಣೆ ಮಾಡಿದರು. ಜಯ ಜಯ ಧ್ವನಿಗಳು, ಮಂದಿಮಗದರ ಧ್ವನಿಗಳು, ವೇದಘೋಷವನ್ನು, ಮಂಗಳ ಗೀತೆಗಳನ್ನು, ದುಂದುಬಿನಾದಗಳನ್ನು ಕೇಳಿದ ದೇವತೆಗಳು ಹರ್ಷಿತರಾಗಿ ಕಲ್ಪವೃಕ್ಷದ ಹೂಗಳನ್ನು ಮಳೆಗರೆದರು. ವಧೂವರರು ಅಗ್ನಿಗೆ ಪ್ರದಕ್ಷಿಣೆ ಮಾಡುತ್ತಾ ಪರಿಣಯ ವಿಧಿಯನ್ನು ಆಚರಿಸಿದರು. ಎಲ್ಲರೂ ಇವರನ್ನು ನೋಡಿ ತಮ್ಮ ಕಣ್ಣುಗಳನ್ನು ಸಾರ್ಥಕಪಡಿಸಿಕೊಂಡರು. ಆ ಮನೋಹರವಾದ ಜೋಡಿಯು ವರ್ಣನಾತೀತ. ಯಾವ ಉಪಮೆ ಕೊಟ್ಟರೂ ಸಾಲದು. ಅಪೂರ್ವವಾದ ವಿವಾಹ ಮಹೋತ್ಸವ ನೋಡಲು ರತಿ ಮನ್ಮಥರೇ ಅನೇಕ ರೂಪಗಳಲ್ಲಿ ಬಂದಿದ್ದಾರೋ ಎಂಬಂತೆ ಮಣಿಮೆಯ ಸ್ತಂಭಗಳಲ್ಲಿ ಆ ಸೀತಾರಾಮರ ಪ್ರತಿರೂಪಗಳು ಪ್ರಕಾಶಿಸುತ್ತವು. ರತಿ ಮನ್ಮಥರಲ್ಲಿ ಸೀತಾರಾಮರ ಚೆಲುವನ್ನು ಸಭೆಯಲ್ಲೂ ತಮ್ಮ ಅಭಿಲಾಷೆಯು ಹೇಳುತ್ತಿರದು. ಆದ್ದರಿಂದ ಒಮ್ಮೆ ಕಾಣಿಸಿಕೊಂಡು ಮಗದೊಮ್ಮೆ ನಾಚಿಕೆಯಿಂದ ಮರೆಯಾಗುತ್ತಾರೋ ಎಂಬಂತೆ ಆ ಮಣಿಖಚಿತ ಸ್ತಂಭಗಳಲ್ಲಿ ಅವರ ಆಗಾಗ ಕಂಡುಬಂದು ಮರೆಯಾಗುತ್ತಿದ್ದರು. ಅಲ್ಲಿ ನೆರೆದವರೆಲ್ಲರೂ ಜನಕನಂತೆ ನಮ್ಮನ್ನು ತಾವೇ ಮರೆತರು. ಮುನೀಶ್ವರ ಆದೇಶದಂತೆ ಸೀತಾರಾಮನ ಅಗ್ನಿಗೆ ಪ್ರದಕ್ಷಿಣೆ ಬಂದರು. ಬಾಗಿನ ತಾಂಬೂಲ ಸಹಿತ ಎಲ್ಲ ಕಲಾಪಗಳನ್ನು ಮುಗಿಸಿದರು. ಶ್ರೀರಾಮನು ಸೀತೆಯ ಬೈತಲೆಯಲ್ಲಿ ಕುಂಕುಮವಿಡುವ ದೃಶ್ಯವು ನಯನಾನಂದಕಾರವು. ಆ ದರ್ಶನಾನಂದವು ಅನುಭವೈಕ ವೇದ್ಯವು, ವರ್ಣನಾತೀತವು. ಕಮಲದಲ್ಲಿ ಕೆಂಪು ಪರಾಗವನ್ನು ತುಂಬಿ ಅಮೃತ ಲೋಭದಿಂದ ಹಾವು ಚಂದ್ರನನ್ನು ಅಲಂಕರಿಸಿದೆಯೋ ಅನ್ನುವಂತಿತ್ತು. ಸೀತಾರಾಮರು ಶ್ರೇಷ್ಠವಾದ ಒಂದೇ ಆಸನದಲ್ಲಿ ಕುಳಿತಿರುವುದನ್ನು ನೋಡಿ ದಶರಥನ ಮನಸ್ಸು ಆನಂದದಿಂದ ತುಂಬಿ ಹೋಯಿತು. ತನ್ನ ಸುಕೃತರೂಪಿಯಾದ ಕಲ್ಪವೃಕ್ಷದಲ್ಲಿ ಹೊಸ ಫಲ ಬಿಟ್ಟುದನ್ನು ಕಂಡು ಅವನ ಶರೀರದಲ್ಲಿ ಪದೇ ಪದೇ ರೋಮಾಂಚನವಾಯಿತು. ಶ್ರೀ ಸೀತಾರಾಮರ ವಿವಾಹವು ಜಯಪ್ರದವಾಗಿ ನೆರವೇರಿತು ಎಂದು 14 ಲೋಕದವರೆಲ್ಲರೂ ಮಿಗಿಲಾದ ಆನಂದದಿಂದ ಸಾರಿದರು. ಈ ವಿವಾಹ ಮಹೋತ್ಸವವು ಮಹಾಮಂಗಳಕರವು. ನನ್ನ ಸಣ್ಣ ನಾಲಿಗೆ ಅದನ್ನು ಹೇಗೆ ವರ್ಣಿಸಬಲ್ಲದು? ವಸಿಷ್ಠರ ಆದೇಶಕ್ಕನುಸಾರವಾಗಿ ಜನಕ ಮಹಾರಾಜನು ವಿವಾಹಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅಣಿಗೊಳಿಸಿ ಮಾಂಡವಿ, ಶ್ರುತಕೀರ್ತಿ, ಊರ್ಮಿಳೆ ಈ 3 ರಾಜಕುಮಾರಿಯರನ್ನು ಬರಮಾಡಿದನು. ಜನಕರಾಜನು ತನ್ನ ತಮ್ಮನಾದ ಕುಶಧ್ವಜನ ಹಿರಿಯ ಮಗಳಾದ ಗುಣಶೀಲ ಸುಖಸೌಂದರ್ಯಗಳ ಗಣಿ ಎನಿಸಿದ ಮಾಂಡವಿಯನ್ನು ಭರತನಿಗೆ ಇತ್ತು ಹೆಚ್ಚಾದ ಪ್ರೇಮಾನುರಾಗದಿಂದ ಯಥಾವಿಧಿಯಾಗಿ ವಿವಾಹ ಮಾಡಿಕೊಟ್ಟನು. ಬಳಿಕ ಸೀತೆಯ ತಂಗಿಯೂ ಸುಂದರಿಯರ ಶಿರೋಮಣಿಯೂ ಆದ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಧಾರೆ ಎರೆದು ಕೊಟ್ಟನು. ಮತ್ತೆ ಸುಲೋಚನೆಯು, ಸುಮುಖಿಯರು, ಸುಗಣರೂಪ, ಶೀಲಸಂಪನ್ನೆಯರು ಆದ ಶ್ರುತಕೀರ್ತಿಯನ್ನು ಜನಕನು ಶತ್ರುಘ್ನನಿಗೆ ಧಾರೆ ಎರೆದು ಮದುವೆ ಮಾಡಿಕೊಟ್ಟನು. ವಧುವರ ಜೋಡಿಗಳು ಒಬ್ಬರಿಗೊಬ್ಬರು ನೋಡಿಕೊಂಡು ಮನಸ್ಸಿನಲ್ಲಿ ಆನಂದಿಸಿದರು. ಹೊರಗೆ ಮಾತ್ರ ನಾಚಿಕೆಯಲ್ಲಿ ಮುಳುಗಿ ಹೋದರು. ಈ ನವದಂಪತಿಗಳನ್ನು ನೋಡಿ ದೇವತೆಗಳು ಸಂತಸದಿಂದ ಪುಷ್ಪವೃಷ್ಟಿಯನ್ನು ಸುರಿಸಿದರು. ಅಂದವಾದ ನವವಧೂವರರ ಜೋಡಿಗಳು ಒಂದೇ ಮಂಟಪದಲ್ಲಿ ಶೋಭಿಸುತ್ತಿರುವಾಗ ಅಲ್ಲಿ ನಡೆದವರೆಲ್ಲರೂ ಪರಮಾನಂದ ಭರಿತರಾದರು. ಅವರು ಜೀವಿಯ ಜಾಗ್ರತ, ಸ್ವಪ್ನ, ಸುಷುಪ್ತಿ, ತುರೀಯ 4 ಅವಸ್ಥೆಗಳು ತಮ್ಮ ಅಧಿಪತಿಯಾದ ವಿಶ್ವ, ತೇಜಸ, ಪ್ರಾಜ್ಞ ಬ್ರಹ್ಮನಿಗೆ ಸೇರಿರುವಂತೆ ವಿರಾಜಿಸಿದರು. ಸೀತಾರಾಮರ ವಿವಾಹದಂತೆ ಉಳಿದ ರಾಜಕುಮಾರರ ವಿವಾಹಗಳು ಕೂಡ ಜರುಗಿದವು. ವರೋಪಚಾರ, ಉಡುಗೊರೆಯ ಹೆಚ್ಚಳವಂತೂ ಹೇಳತಿರದು. ಮಂಟಪವೆಲ್ಲ ಚಿನ್ನ ರತ್ನಗಳಿಂದ ತುಂಬಿ ಹೋಯಿತು. ಬಹುವಿಧವಾದ ರಕ್ತಗಂಬಳಿಗಳು, ವಸ್ತ್ರಗಳು, ವಿಧವಿಧವಾದ ಬಹುಮೂಲ್ಯ ರೇಷ್ಮೆ ಜರತಾರೆ ಸೀರೆಗಳು, ಆನೆಗಳು, ರಥಗಳು, ಕುದುರೆಗಳು, ದಾಸದಾಸಿ ಜನರು, ಕಾಮಧೇನುವಿಗೆ ಸಮಾನವಾದ ಆಭರಣಗಳಿಂದ ಅಲಂಕೃತರಾದ 1000 ಹಸುಗಳು, ಈ ಪ್ರಕಾರ ಇನ್ನೂ ಅನೇಕ ಸಂಖ್ಯಾತ ವಸ್ತುಗಳು ಕೊಡಲ್ಪಟ್ಟವು. ಅದು ನೋಡಿದವರೇ ಬಲ್ಲರು, ವರ್ಣಿಸಲಂತೂ ಅಸಾಧ್ಯವಾಗಿತ್ತು. ಅವುಗಳನ್ನು ನೋಡಿದ ದಿಕ್ಪಾಲಕರೇ ಅಸೂಯೆಗೊಂಡರು. ಅಯೋಧ್ಯಾಧಿಪತಿ ದಶರಥನು ಪ್ರಸನ್ನ ಚಿತ್ತದಿಂದ ಅವುಗಳನ್ನು ಅಂಗೀಕರಿಸಿ ಯಾಚಕರಿಗೆ ಏನು ಬೇಕೋ ಅದನ್ನು ದಾನ ಮಾಡಿದನು. ಉಳಿದ ವಸ್ತುಗಳು ಬಿಡದಿಗೆ ಕಳಿಸಲಾಯಿತು.
ರಾಜನ ಜೊತೆಗೆ ಬಂದಿರುವ ಎಲ್ಲರೂ ಗೌರವಿಸಿ ಬಳಿಕ ಜನಕನು ಕೈ ಜೋಡಿಸಿ ಮೃದು ಮಧುರ ವಚನಗಳಿಂದ ಭಿನ್ನಪಿಸಿಕೊಂಡನು. ವರಪಕ್ಷದವರೆಲ್ಲರನ್ನು ದಾನಗಳಿಂದ, ಬಹುಮಾನಗಳಿಂದ, ಪ್ರಶಂಸೆಗಳಿಂದ ಗೌರವಪೂರ್ಣವಾಗಿ ಸತ್ಕರಿಸಿ ಭಿನ್ನಪಿಸಿಕೊಂಡನು. ಬಳಿಕ ಜನಕ ಮಹಾರಾಜನು ಆನಂದದಿಂದ ಪ್ರೇಮಪೂರ್ವಕ ವಂದಿಸುತ್ತಾ ಮುನೀಶ್ವರನ್ನು ಪೂಜಿಸಿದನು. ಬಳಿಕ ಜನಕ ಮಹಾರಾಜನು ತಮ್ಮನಾದ ಕುಶಧ್ವಜನು ಕೈ ಜೋಡಿಸಿಕೊಂಡು ಕೋಸಲಾಧೀಶ ದಶರಥನಲ್ಲಿ ಸ್ನೇಹ, ಶೀಲ, ಪ್ರೇಮದಿಂದ ತುಂಬಿದ ನುಡಿಗಳನ್ನು ಹೇಳಿದರು. ಮಹಾರಾಜರೇ, ನಿಮ್ಮ ಜೊತೆಯ ಬೀಗತನದಿಂದ ನಮ್ಮ ಗೌರವವು ಇಮ್ಮಡಿಸಿತು. ಈ ರಾಜ್ಯ ಸಿಂಹಾಸನ ಸಹಿತ ನಮ್ಮಿಬ್ಬರನ್ನು ತಾವು ತಮ್ಮ ನಿಶುಲ್ಕ ಸೇವಕರೆಂದು ಭಾವಿಸಿರಿ. ಈ ಬಾಲಿಕೆಯರನ್ನು ಸೇವಕಿಯರೆಂದು ಬಗೆದು ಅವರ ಮೇಲೆ ದಯೆದೋರಿ ಲಾಲನೆ ಪಾಲನೆ ಮಾಡಿರಿ. ತಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡು ವ್ಯರ್ಥವಾಗಿ ಶ್ರಮ ಕೊಟ್ಟೆ ನನ್ನ ಅಪರಾಧವನ್ನು ಕ್ಷಮಿಸಿರಿ. ಆಗ ಭಾನುಕುಲಭೂಷಣನ ದಶರಥ ಮಹಾರಾಜನು ಬೀಗನ ಜನಕನನ್ನು ತುಂಬ ಸಮ್ಮಾನಪೂರ್ವಕ ಗೌರವಿಸಿದನು. ಅವರ ಪರಸ್ಪರ ಗೌರವ ಪ್ರೇಮಗಳು ವರ್ಣಾತೀತವಾದುದು. ಆ ಉಭಯರು ಪರಸ್ಪರ ಆಲಿಂಗನದಿಂದ ಆನಂದಿತರಾದರು. ದೇವತೆಗಳು ಹೂವುಗಳನ್ನು ಮಳೆಗರೆದರು. ರಾಜನು ತನ್ನ ಬಿಡದಿಗೆ ತೆರಳಿದನು. ಜಯಕಾರ ಧ್ವನಿಗಳು, ವೇದ ಧ್ವನಿಗಳು ಎಲ್ಲೆಡೆ ಆಗುತ್ತಿದ್ದವು. ನಭ ನಗರದಲ್ಲಿ ಗದ್ದಲ ತುಂಬಿ ಹೋಯಿತು. ಎಲ್ಲೆಡೆ ಆನಂದ ಹಬ್ಬಿತು. ಆಗ ಮುನೀಶ್ವರ ಅಪ್ಪಣೆಯಂತೆ ಸುಂದರಿಯರಾದ ಸಖಿಯರು ಸೋಬಾನೆ ಹಾಡುತ್ತಾ ವಧುವರನ್ನು ಕುಲದೇವರನ್ನು ಇರಿಸಿದ್ದ ಪೂಜಾ ಮಂದಿರಕ್ಕೆ ಕರೆದುಕೊಂಡು ಹೋದರು. ಸೀತಾದೇವಿಯು ಪುನಃ ಪುನಃ ಶ್ರೀರಾಮನನ್ನು ನೋಡುವಳು ಹಾಗೂ ನಾಚಿಕೊಳ್ಳುವಳು. ಆದರೆ ಆಕೆಯ ಮನಕ್ಕೆ ಸಂಕೋಚವಿರಲಿಲ್ಲ. ಪ್ರೇಮ ತೃಷಿತವಾದ ಆಕೆಯ ಕಣ್ಣುಗಳು ಮನೋಹರವಾದ ಮೀನಕಾಂತಿಯನ್ನು ಅಪಹರಿಸುತ್ತಿದ್ದವು. ಶ್ರೀರಾಮಚಂದ್ರನು ನೀಲಮೇಘಶ್ಯಾಮನು, ಸಹಜ ಸುಂದರನು, ಕೋಟಿ ಮನ್ಮಥಾಕಾರನೂ ಆಗಿರುವನು. ಅವನ ಸುಂದರ ಪಾದಪದ್ಮಗಳು ಮದರಂಗಿ ಬಣ್ಣದಿಂದ ಇನ್ನೂ ಅಂದವಾಗಿ ಕಾಣುತ್ತಿದೆ. ಅವುಗಳನ್ನು ಮುನಿ ಮನ ವಧುಪಗಳು ಯಾವಾಗಲೂ ಮುತ್ತಿಕೊಂಡಿರುತ್ತವೆ. ಶ್ರೀರಾಮನ ಪುನೀತ ಮನೋಹರವಾದ ಪಟ್ಟಪೀತಾಂಬರದ ಶೋಭೆಯು ಬಾಲರವಿಯ ಹಾಗೂ ವಿದ್ಯುಲ್ಲತೆ ಪ್ರಭೆಯನ್ನು ಮೀರುವಂತಿದೆ. ಸೊಂಟದಲ್ಲಿ ಸ್ವರ್ಣ ಉಡ್ದಾರದಿಂದ ಕಿರುಗೆಜ್ಜೆಗಳ ಕಲರವವು ಆಹ್ಲಾದಕರವಾಗಿದೆ. ವಿಶಾಲ ಭುಜಗಳಲ್ಲಿ ಚೆಲುವಾದ ಒಡವೆಗಳು ಕಂಗೊಳಿಸುತ್ತಿವೆ. ಎಡ ಭುಜದಲ್ಲಿ ಹಳದಿಯ ಜನಿವಾರ ವಿರಾಜಿಸುತ್ತದೆ. ಬೆರಳಿನಲ್ಲಿದ್ದ ಮುದ್ರೆಯುಂಗರ ಮನವನ್ನು ಸೂರೆಗೊಳ್ಳುತ್ತದೆ. ವಿವಾಹದ ಎಲ್ಲ ಅಲಂಕಾರಗಳಿಂದ ಅಲಂಕೃತನಾಗಿ ಶೋಭಿಸುತ್ತಿರುವನು. ಅವನ ವಿಶಾಲವಾದ ವಕ್ಷಸ್ಥಳದಲ್ಲಿ ಚೆಲುವಾದ ಆಭೂಷಣಗಳು ಕಂಗೊಳಿಸುತ್ತಿದ್ದವು. ಹಳದಿಯ ಉತ್ತರೀಯವು ಬಲಕಂಕುಗಳನ್ನು ಬಳಸಿ ಬ್ರಹ್ಮವಸ್ತ್ರದಂತೆ ಶೋಭಿಸುತ್ತಿತ್ತು. ಅದರ ಎರಡೂ ಅಂಚುಗಳಲ್ಲಿ ಮುತ್ತು ಮಾಣಿಕೆಗಳು ಬೆಳಗುತ್ತಿದ್ದವು. ಕಮಲದಂತಹ ಕಣ್ಣುಗಳು, ಕಿವಿಗಳಲ್ಲಿ ತೂಗುತ್ತಿರುವ ಮಕರಕುಂಡಲಗಳು, ಸೌಂದರ್ಯದ ಖನಿಯಂತಿರುವ ಮುಖವು, ಸುಂದರವಾದ ಹುಬ್ಬುಗಳು, ಮನೋಹರವಾದ ಮೂಗು, ವಿಶಾಲವಾದ ಹಣೆಯಲ್ಲಿನ ತಿಲಕವಂತೂ ಚೆಲುವಿನ ಆಗರವಾಗಿದೆ. ಶಿರದಲ್ಲಿ ಮುತ್ತು ಮಾಣಿಕೆಗಳಿಂದ ಕೂಡಿದ ಕಿರೀಟ, ಬಹು ಅಮೂಲ್ಯವಾದ ಬಳೆತ್ತುಗಳಿಂದ ಪೋಣಿಸಿದ ಬಾಸಿಂಗ ಎದ್ದು ಕಾಣುತ್ತಿದೆ. ಶ್ರೀರಾಮನ ಮಂಜುಳ ಮುಕುಟದಲ್ಲಿ ಮುತ್ತು ಬಾಸಿಂಗದಲ್ಲಿ ಅಮೂಲ್ಯವಾದ ಮಣಿಗಳನ್ನು ಪೋಣಿಸಿದ್ದರು. ಶ್ರೀರಾಮನ ಪ್ರತಿಯೊಂದು ಅಂಗಗಳ ಲಾವಣ್ಯ ಲಾಲಿತ್ಯವು ಚೇತೋಹಾರಿಯಾಗಿದೆ. ಪುರನಾರಿಯರು ಹಾಗೂ ಸುರಸುಂದರೆಲ್ಲರೂ ವರ್ಣನ ನೋಡಿ ಕಡ್ಡಿ ಮುರಿದು ದೃಷ್ಟಿ ತೆಗೆಯುತ್ತಾ ರತ್ನಭೂಷಣಗಳನ್ನು ನಿವಾಳಿಸಿ ಆರತಿ ಎತ್ತುತ್ತಿದ್ದಾರೆ. ಮಂಗಳ ಗೀತೆಗಳನ್ನು ಹಾಡುತ್ತಿದ್ದಾರೆ. ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಿದ್ದಾರೆ. ಸೂತರು, ವಂದಿಮಾಗದರು, ಭಟ್ಟಂಗಿಗಳು ಶ್ರೀರಾಮನ ಯಶೋಗಾನವನ್ನು ಮಾಡುತ್ತಿದ್ದಾರೆ. ಸುಮಂಗಲಿಯರು 4 ವಧೂವರರ ಜೋಡಿಗಳನ್ನು ಕುಲದೇವತಾ ಗೃಹಕ್ಕೆ ಕರೆತಂದರು. ಅತ್ಯಂತ ಪ್ರೀತಿಯಿಂದ ಮಂಗಳ ಗೀತೆಗಳನ್ನು ಹಾಡುತ್ತಾ ಲೌಕಿಕ ಶಾಸ್ತ್ರಗಳನ್ನು ಮಾಡತೊಡಗಿದರು. ಪಾರ್ವತೀ ದೇವಿಯು ಶ್ರೀರಾಮನ ಕೈಯಿಂದ, ಸರಸ್ವತೀ ದೇವಿಯು ಸೀತೆಯ ಕೈಯಿಂದ ಪರಸ್ಪರ ತುತ್ತುನಿಸಲು ಹೇಳಿಕೊಡುತ್ತಿದ್ದರು. ರಾಣಿವಾಸದವರು ಇದೆಲ್ಲವನ್ನು ನೋಡಿ ಆನಂದ ಸಾಗರದಲ್ಲಿ ಮುಳುಗಿ ಹೋದರು. ಶ್ರೀ ಸೀತಾರಾಮನ ದರ್ಶನ ಪಡೆದು ತಮ್ಮ ಜನ್ಮ ಸಾರ್ಥಕವಾಯಿತೆಂದು ಭಾವಿಸಿಕೊಂಡರು. ಸೀತಾದೇವಿಯು ತನ್ನ ಕಂಕಣದಲ್ಲಿದ್ದ ಮಣಿರತ್ನಗಳಲ್ಲಿ ಫಲಿತವಾದ ಶ್ರೀರಾಮನ ರೂಪವನ್ನು ತದೇಕವಾಗಿ ನೋಡುತ್ತಿದ್ದಳು. ಬಳಿಕ 4 ರಾಜಕುಮಾರರು ತಮ್ಮ ತಮ್ಮ ವಧುಗಳೊಂದಿಗೆ ತಂದೆಯವರ ಬಳಿಗೆ ಬಂದರು. ಆ ಬಿಡದಿ ಮನೆಯು ಸೌಂದರ್ಯ ಶೋಭಾನಂದದಿಂದ ತುಂಬಿ ಹೋಯಿತು. ನಂತರ ಅನೇಕ ವಿಧವಾದ ರುಚಿಕರ ಪಕ್ವಾನ್ನಗಳೊಡಗೂಡಿ ಅಡಿಗೆ ಸಿದ್ಧವಾಯಿತು. ಜನಕನು ಬೀಗರನ್ನು ಮೊದಲಿಗೆ ಊಟಕ್ಕೆ ಆಹ್ವಾನಿಸಿದನು. ದಶರಥ ಮಹಾರಾಜರು ಪುತ್ರರೊಂದಿಗೆ ಪರಿವಾರ ಸಹಿತವಾಗಿ ಭೋಜನಕ್ಕಾಗಿ ಹೊರನಡೆದನು. ದಾರಿಯುದ್ದಕ್ಕೂ ಅನುಪಮ ವಸ್ತ್ರಗಳನ್ನು ನಡೆಮುಡಿ ಹಾಸಲಾಗಿತ್ತು. ಆದರದಿಂದ ಎಲ್ಲರೂ ಕಾಲ ತೊಳೆಯಲಾಯಿತು. ಎಲ್ಲರನ್ನೂ ಯೋಗ್ಯವಾದ ಆಸನದಲ್ಲಿ ಕುಳ್ಳಿರಿಸಲಾಯಿತು.
ಆ ಜನಕನು ಸ್ವತಃ ಅಯೋಧ್ಯಾಪತಿ ದಶರಥನ ಕಾಲುಗಳನ್ನು ತೊಳೆದನು. ಅವರ ಸ್ನೇಹ ಸೌಶೀಲ್ಯಗಳನ್ನು ಪ್ರಶಂಸನೀಯವಾದವುಗಳು. ಬಳಿಕ ಪರಶಿವನು ಸರ್ವದಾ ತನ್ನ ಹೃದಯದಲ್ಲಿ ಇರಿಸಿಕೊಂಡಿರುವ ಶ್ರೀರಾಮನ ಚರಣಕಮಗಳನ್ನು ಜನಕನು ತೊಳೆದನು. ಉಳಿದ 3 ಸೋದರರ ಪಾದಗಳನ್ನು ಶ್ರೀರಾಮನ ಪಾದಗಳಂತೆ ತೊಳೆದನು. ಅನಂತರ ಅವರೆಲ್ಲರಿಗೂ ಉಚಿತ ಆಸನಗಳನ್ನು ನೀಡಿದನು. ಬಡಿಸುವವರನ್ನು ಕರೆಸಿದನು. ಆದರದಿಂದ ರತ್ನದ ತಗಡುಗಳಿಗೆ ಚಿನ್ನದ ಕೀಲು ತೊಡೆದು ನಿರ್ಮಿತವಾದ ಊಟದೆಲೆಗಳು ಅಣಿಮಾಡಲಾಯಿತು. ಚತುರರು ವಿನೀತರು ಆದ ಬಾಣಸಿಗರು ಚೆಲುವಾದ ರುಚಿಕರವಾದ ತೊವ್ವೆ, ಅನ್ನ, ಹಸುವಿನ ಘಮಘಮಿಸುವ ತುಪ್ಪ ಕ್ಷಣಾರ್ಧದಲ್ಲಿ ಬೆಳೆಸಿ ಹೋದರು. ಮೊದಲಿಗೆ ಎಲ್ಲರೂ 5 ತುತ್ತು ಪಂಚ ಪ್ರಾಣಾಹುತಿಗಳನ್ನು ಮಂತ್ರಯುಕ್ತವಾಗಿ ಉಂಡ ಬಳಿಕ ಊಟಕ್ಕೆ ತೊಡಗಿದರು. ವ್ಯಂಗ್ಯೋಕ್ತಿಗಳಿಂದೊಳಗೊಂಡ ಹಾಡುಗಳನ್ನು ಸಂತೋಷವಾಗಿ ಹೇಳಿದರು. ಅನೇಕ ವಿಧವಾದ ಅಮೃತೋಪಮವಾದ ಪಂಚಭಕ್ಷಗಳ ಪರಮಾನ್ನಗಳನ್ನು ಬಳಸಿದರು. ಇವುಗಳನ್ನು ವರ್ಣಿಸುವುದೇ ಅಸಾಧ್ಯವಾಗಿದೆ. ಕುಶಲವಾದ ಬಾಣಸಿಗರು ನಾನಾ ವಿಧವಾದ ವ್ಯಂಜನಗಳನ್ನು ಬಳಸತೊಡಗಿದರು. ಚತುರ್ವಿಧ ಭೋಜನ ಪದಾರ್ಥಗಳನ್ನು ಭಕ್ಷ್ಯ ಭೋಜ್ಯ ಜೋಷ್ಯ ಲೇಹ ಬಡಿಸಿದರು. ದಶರಥ ಮಹಾರಾಜರು ತನ್ನ ಪರಿವಾರದೊಂದಿಗೆ ಆನಂದಪಟ್ಟರು. ಈ ರೀತಿಯಿಂದ ಎಲ್ಲರೂ ಭೋಜನ ಮಾಡಿದರು. ಅನಂತರ ಎಲ್ಲರಿಗೂ ಕೈ ಬಾಯಿ ತೊಳೆಯಲು ನೀರು ಕೊಡಲಾಯಿತು. ಜನಕನು ದಶರಥನನ್ನು ಅವನ ಪರಿವಾರದವರನ್ನು ತಾಂಬೂಲಾದಿಗಳಿಂದ ಯಥೋಚಿತರಾಗಿ ಸತ್ಕರಿಸಿದನು. ರಾಜಶಿರೋಮಣಿಯಾದ ದಶರಥನು ಸಂತುಷ್ಟನಾಗಿ ಸಕಲ ಮರ್ಯಾದೆಗಳಿಂದ ತನ್ನ ಬಿಡದಿಗೆ ವಿಜಯಂಗೈದನು. ಮಿಥಿಲಾನಗರದಲ್ಲಿ ಪ್ರತಿದಿನವೂ ಮಂಗಳ ಮಹೋತ್ಸವಗಳು ನಿತ್ಯ ನೂತನವಾಗಿ ಜರುಗುತ್ತಾ ಇದ್ದವು. ಹಗಲು ಇರುಳುಗಳು ನಿಮಿಷದಂತೆ ಉರುಳಿ ಹೋದವು. ಒಂದು ದಿನ ದಶರಥನು ಮುಂಜಾನೆಯೇ ಮೇಲೆದ್ದನು. ಸೂತರು ಅವನ ಗುಣಗಾನ ಮಾಡತೊಡಗಿದರು. ತನ್ನ 4 ಕುಮಾರರನ್ನು ನವವಧುಗಳನ್ನು ಕಂಡು ದಶರಥನ ಮನಸ್ಸಿನಲ್ಲಿ ಉಂಟಾದ ಆನಂದವನ್ನು ಹೇಳುತ್ತಿರದು. ಅವನು ತನ್ನ ಪ್ರಾತರಾನಿಕಗಳನ್ನು ಮುಗಿಸಿಕೊಂಡು ವಸಿಷ್ಠರಲ್ಲಿದ್ದ ತೆರಳಿದನು. ದಶರಥನ ಹೃದಯವು ಪ್ರೇಮಾನಂದದಿಂದ ತುಂಬಿ ಹೋಗಿತ್ತು. ಅವನು ವಸಿಷ್ಠರನ್ನು ಪೂಜಿಸಿ ಕೈ ಜೋಡಿಸಿ ವಂದಿಸಿಕೊಂಡು ಅಮೃತಮಯ ವಚನಗಳಿಂದ ಇಂತೆಂದನು. ಮುನಿವರೆಣ್ಯರೇ, ನಿಮ್ಮ ಕೃಪೆಯಿಂದ ಇಂದು ನಾನು ಪೂರ್ಣಕಾಮನಾದೆ. ಸ್ವಾಮಿ, ಬ್ರಾಹ್ಮಣರನ್ನು ಬರಮಾಡಿಕೊಂಡು ಅವರಿಗೆ ಚೆನ್ನಾಗಿ ವಸ್ತ್ರಗಳನ್ನು ಅಲಂಕೃತ ಗೋಳನ್ನು ದಾನ ಮಾಡಿರಿ. ಇದನ್ನು ಕೇಳಿದ ಗುರುಗಳು ರಾಜನನ್ನು ಹೊಗಳಿ ಮುನಿವೃಂದವನ್ನು ಆಹ್ವಾನಿಸಿದರು. ಆಗ ವಾಮದೇವರು, ನಾರದ ಮಹರ್ಷಿಗಳು, ವಾಲ್ಮೀಕಿ, ಜಾಬಾಲಿ, ವಿಶ್ವಾಮಿತ್ರರು ಮೊದಲುಗೊಂಡು ತಪೋಧನರಾದ ಮುನಿಶ್ರೇಷ್ಠರ ಗಣನವೇ ಆಗಮಿಸಿತು. ರಾಜನು ಅವರೆಲ್ಲರಿಗೂ ದಂಡವತ್ ಪ್ರಣಾಮಗೈದು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಅವರಿಗೆ ಉತ್ತಮವಾದ ದಿವ್ಯಾಸನವನ್ನು ನೀಡಿದನು. ಕಾಮಧೇನುವಿನಂತೆ ಸುಂದರ ಸಾಧುಗಳಾದ 4 ಲಕ್ಷ ಉತ್ತಮ ಗೋವುಗಳನ್ನು ತರಿಸಿದನು. ಅವುಗಳನ್ನು ಚೆನ್ನಾಗಿ ಅಲಂಕರಿಸಿ ಪೂಜಿಸಿ ಪ್ರಸನ್ನ ಚಿತ್ತದಿಂದ ಬಿಪ್ಪರಿಗೆ ದಾನ ಮಾಡಿದನು. ಜಗತ್ತಿನಲ್ಲಿ ಇಂದು ನಾನು ಬದುಕಿನ ಫಲವನ್ನು ಪಡೆದೆ, ಕೃತಕೃತ್ಯನಾದೆ ಎಂದು ಭಿನ್ನವಿಸಿಕೊಂಡನು. ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದು ರಾಜನು ಆನಂದಿತನಾದನು. ಅನಂತರ ಯಾಚಕರ ಸಮೂಹವನ್ನು ಕರೆಸಿ ಅವರೆಲ್ಲರಿಗೂ ಅವರವರ ಅಭಿರುಚಿಯಂತೆ ವಿಚಾರಿಸಿ ಚಿನ್ನ, ರತ್ನ, ವಸ್ತ್ರ, ಆನೆ, ಕುದುರೆ ಅಥವಾ ಮೊದಲಾದ ರವಿ ಕುಲರಂಧನನಾದ ದಶರಥನು ದಾನ ಮಾಡಿದನು. ದಾನ ಪಡೆದು ಎಲ್ಲರೂ ಸುರಿಕುಲದ ಒಡೆಯನಿಗೆ ಜಯವಾಗಲೆಂದು ಹರಸುತ್ತಾ ಅವನ ಗುಣಗಳನ್ನು ಕೊಂಡಾಡುತ್ತಾ ತಮ್ಮ ಮನೆಗೆ ಮರಳಿದರು. ಈ ವಿಧವಾಗಿ ಶ್ರೀರಾಮನ ವಿವಾಹ ಮಹೋತ್ಸವವನ್ನು ವೈಭವದಿಂದ ಜರುಗಿತು. ಇದನ್ನು ಸಹಸ್ರ ಮುಖನಾದ ಆದಿಶೇಷನು ಕೂಡ ವರ್ಣಿಸಲಾರನು. ದಶರಥ ಮಹಾರಾಜನು ಜನಕ ಮಹಾರಾಜನ ಸ್ನೇಹ ಶೌಶಲ್ಯವನ್ನು, ಐಶ್ವರ್ಯ ಪ್ರಭಾವವನ್ನು, ಸಕಲ ಗೌರವ ಮರ್ಯಾದೆಗಳನ್ನು ಅನೇಕ ವಿಧದಿಂದ ಪ್ರಶಂಸಿಸಿದನು. ಪ್ರತಿದಿನ ಬೆಳಗ್ಗೆದ್ದು ದಶರಥನು ಅಯೋಧ್ಯೆ ಹಿಂತಿರುಗಲು ಅಪ್ಪಣೆ ಬೇಡುವನು. ಆದರೆ ಜನಕನು ಅವರನ್ನು ಬಲವಂತವಾಗಿ ಅಲ್ಲೇ ಉಳಿಸಿಕೊಳ್ಳುವನು. ಅದರ ಸತ್ಕಾರಗಳು ನಿತ್ಯ ನೂತನವಾಗಿ ಹೆಚ್ಚುತ್ತಾ ಹೋಗುತ್ತವು. ನಿತ್ಯವೂ ಸಾವಿರಾರು ಬಗೆಯ ಆತಿಥ್ಯ ಬೆಳೆಯುತ್ತದೆ. ನಗರದಲ್ಲಿ ಪ್ರತಿದಿನವೂ ಹೊಸ ಹೊಸ ವಿನೋದ ಪ್ರದರ್ಶನಗಳು, ಆನಂದೋತ್ಸವಗಳು ನಡೆಯುತ್ತವೆ. ದಶರಥನು ಅಯೋಧ್ಯೆಗೆ ಹೋಗುವುದು ಮಿಥಿಲಾವಾಸಿಗಳಿಗೆ ಯಾರಿಗೂ ಹಿಡಿಸುತ್ತಿರಲಿಲ್ಲ. ಈ ವಿಧವಾಗಿ ಗಂಡಿನ ಕಡೆಯವರು ಮಿಥಿಲಾನಗರದ ಜನರ ಪ್ರೇಮಪಾಶದಿಂದ ಬಂಧಿತರಾಗಿದ್ದರು ಎನ್ನುವಂತೆ ಅನೇಕ ದಿನಗಳು ಕಳೆದವು. ಆಗ ವಿಶ್ವಾಮಿತ್ರರು ಮತ್ತು ಶತಾನಂದರು ಜನಕನ ಬಳಿಗೆ ಹೋಗಿ ಇಂತೆಂದರು. ನಿಮ್ಮ ಸ್ನೇಹ ಇವರನ್ನು ಬೀಳ್ಕೊಡಲೊಲ್ಲದು ನಿಜ, ಆದರೂ ದಶರಥನಿಗೆ ಹೋಗಲು ಅನುಮತಿಯನ್ನು ನೀಡಿರಿ. ಜನಕನು ಸ್ವಾಮಿ ಹಾಗೆ ಆಗಲಿ ಎಂದು ಹೇಳಿ ಮಂತ್ರಿಗಳನ್ನು ಕರೆಸಿದನು. ಅವರು ಬಂದು ಮಹಾರಾಜರಿಗೆ ಜಯವಾಗ ಎಂದು ಜಯಕಾರ ಮಾಡಿ ತಲೆಬಾಗಿದ್ದರು. ಜನಕನು ಹೇಳಿದನು, ಅಯೋಧ್ಯಾನಾಥರು ಊರಿಗೆ ಮರಳಲು ಆತುರ ಪಡುತ್ತಿರುವರು. ಒಳಗೆ ರಾಣಿವಾಸಕ್ಕೆ ಇದರ ಸುದ್ದಿಯನ್ನು ಮುಟ್ಟಿಸಿರಿ. ಇದನ್ನು ಕೇಳುತ್ತಲೇ ಸಚಿವರು, ವಿಪ್ರರು, ಸಭಾಸ್ಥರು, ಮಹಾರಾಜ ಜನಕನು ಕೂಡ ಪ್ರೇಮವಿಫಲರಾದರು. ಜನಕನು ಮತ್ತೆ ಹೇಳಲಾದಷ್ಟು ಅಪರಿಮಿತವಾದ ಬಳುವಳಿಯನ್ನು ನೀಡಿದನು. ಅದರ ಮುಂದೆ ಲೋಕಪಾಲಕರು ತಮ್ಮ ಸಂಪತ್ತನ್ನು ಅತ್ಯಲ್ಪವೆಂದು ಭಾವಿಸಿದರು. ಈ ವಿಧವಾಗಿ ಎಲ್ಲ ವಸ್ತುಗಳನ್ನು
ಜೊತೆ ಸೇರಿಸಿ ಜನಕನು ಅಯೋಧ್ಯೆಗೆ ಕಳಿಸಿಕೊಟ್ಟನು. ದಿಬ್ಬಣವು ಮರಳುವುದು ಎಂಬ ಸುದ್ದಿಯನ್ನು ಕೇಳುತ್ತಲೇ ಎಲ್ಲ ರಾಣಿಯರು ಸ್ವಲ್ಪ ನೀರಿನಲ್ಲಿ ಮೀನುಗಳು ಬಿಲ್ಲನ್ನು ಒದ್ದಾಡುವಂತೆ ಒದ್ದಾಡಿದರು. ಅವರು ಮತ್ತೆ ಮತ್ತೆ ಸೀತೆಯನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಆಶೀರ್ವದಿಸುತ್ತಾ ಬುದ್ಧಿವಾದ ಹೇಳುತ್ತಾರೆ. ನೀನು ಯಾವಾಗಲೂ ನಿನ್ನ ಪತಿಗೆ ಅತ್ಯಂತ ಪ್ರಿಯಳಾಗಿರು. ನಿನ್ನ ಸೌಮಂಗಲ್ಯವು ಅಚಲವಾಗಿರಲಿ. ಇದೇ ನಮ್ಮ ಆಶೀರ್ವಾದವು. ನೀನು ಅತ್ತೆ ಮಾವ ಮತ್ತು ಗುರುವಿನ ಸೇವೆ ಮಾಡು. ಪತಿಯ ಸ್ವಭಾವವನ್ನು ಅರಿತು ಅವನಿಗೆ ಸೇವೆ ಮಾಡುತ್ತಿರು ಎಂದು ಹಿತವಚನವನ್ನು ಹೇಳುತ್ತಾರೆ. ಚತುರರಾದ ಸೀತೆಯ ಊರಿಗೆ ಗೆಳತಿಯರು ಆಕೆಗೆ ಹದಿಪದಿಯ ಧರ್ಮವನ್ನು ಅರಿಯುತ್ತಿದ್ದರು. ಆದರದಿಂದ ಎಲ್ಲ ಹೆಣ್ಣು ಮಕ್ಕಳಿಗೂ ಸ್ತ್ರೀಧರ್ಮವನ್ನು ಉಪದೇಶಿಸಿ ರಾಣಿಯರು ಮತ್ತೆ ಮತ್ತೆ ಅವರನ್ನು ಆಲಂಗಿಸಿಕೊಂಡರು. ತಾಯಿಯರಿಗೆ ಮಕ್ಕಳನ್ನು ಎಷ್ಟು ನೋಡಿದರೂ ತೃಪ್ತಿ ಇಲ್ಲ. ಬ್ರಹ್ಮನು ಈ ಹೆಣ್ಣು ಜನ್ಮವನ್ನು ಏಕೆ ಕೊಟ್ಟನೋ ಎಂದು ಹಲಬುತ್ತಿದ್ದರು. ಅದೇ ವೇಳೆಯಲ್ಲಿ ಭಾನುಕುಲ ಕೇತು ಶ್ರೀರಾಮಚಂದ್ರನು ಪ್ರಸನ್ನಚಿತ್ತರಾಗಿ ಸೋದರರೊಂದಿಗೆ ಬೀಳ್ಕೊಳ್ಳಲು ಜನಕನ ಅರಮನೆಗೆ ತೆರಳಿದನು. ರಾಜಕುಮಾರರು ರಾಜಭವನವನ್ನು ಪ್ರವೇಶಿಸಿದರು. ರೂಪಸಿಂಧುವಾದ ಆ ರಾಜಕುಮಾರನನ್ನು ಕಂಡು ರಾಣಿ ಮಹೇಶ್ವರೆಲ್ಲರೂ ಹರ್ಷೋಲ್ಲಾಸಭರಿತರಾದರು. ಅತ್ತೆಯಂದಿರು ಹರ್ಷಿತದಿಂದ ಅಳಿಯಂದರನ್ನು ನಿವಾಳಿಸಿ ದೃಷ್ಟಿ ತೆಗೆದರು ಹಾಗೂ ಆರತಿ ಬೆಳಗಿದರು. ಆಗ ಶ್ರೀರಾಮನು ಅವಕಾಶವನ್ನರಿತು ಸ್ನೇಹ ಸೌಶೀಲ್ಯ ಸಂಕೋಚದಿಂದ ಹೀಗೆ ನುಡಿದನು. ನಮ್ಮ ತಂದೆಯವರು ಅಯೋಧ್ಯೆಗೆ ಮರಳಲು ಬಯಸುತ್ತಿರುವರು. ನಿಮ್ಮಿಂದ ಬೀಳ್ಕೊಳ್ಳಲು ನಮ್ಮನ್ನು ಕಳುಹಿಸಿರುವರು. ಆದರದಿಂದ ಅಮ್ಮ, ನಮ್ಮನ್ನು ನಿಮ್ಮ ಕಂದಮ್ಮಗಳನ್ನು ತಿಳಿದು ಮಾತ್ಸಲ್ಯದಿಂದ ನಮಗೆ ಅನುಮತಿಯನ್ನು ನೀಡಿರಿ. ಈ ಮಾತನ್ನು ಕೇಳಿದ ಕೂಡಲೇ ರಾಣಿ ವಾಸದವರು ದುಗುಡಗೊಂಡರು. ಪ್ರೇಮದಿಂದ ಅತ್ತೆಯವರ ಬಾಯಿ ಕಟ್ಟಿ ಹೋಯಿತು. ಅವರು ಎಲ್ಲ ರಾಜಕುಮಾರಿಯರನ್ನು ಎದೆಗವಚಿಕೊಂಡರು. ಮತ್ತೆ ಅವರನ್ನು ಅವರವರ ಗಂಡನಿಗೆ ಒಪ್ಪಿಸಿ ಇಂತೆಂದರು. ಸೀತಾದೇವಿಯ ತಾಯಿಯು ಆಕೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಕೈ ಜೋಡಿಸಿಕೊಂಡು ಹೀಗೆ ವಿನ್ನವಿಸಿಕೊಂಡಳು. ಮಗು, ನೀನು ಸಜ್ಜನ ಶಿರೋಮಣಿಯು. ನಾನು ಆಣೆಯಿಟ್ಟು ಹೇಳುತ್ತೇನೆ, ಸೀತೆಯು ನನಗೂ ಮಹಾರಾಜರಿಗೂ ಮಾತ್ರವಲ್ಲ, ಬಂಧುಗಳಿಗೆ ಪುರವಾಸಿಗಳಿಗೆ ಪ್ರಾಣಪ್ರಿಯಳು ಎಂದು ತಿಳಿ. ಅವಳ ಸ್ನೇಹ ಸೌಶೀಲ್ಯವನ್ನು ಮನಗಂಡು ಅವಳನ್ನು ತನ್ನ ದಾಸಿ ಎಂದು ಭಾವಿಸಿರಿ. ರಾಮ, ನೀನು ಪೂರ್ಣಕಾಮನು, ದಾನ ಶಿರೋಮಣಿಯು, ಭಾವಪ್ರಿಯನು. ನೀನು ಭಕ್ತರ ಗುಣಗಳನ್ನು ಮಾತ್ರ ಗ್ರಹಿಸಿ ಅವರ ದೋಷಗಳನ್ನು ನಾಶ ಮಾಡುವನು, ಕರುಣಾನಿಧಿಯೂ ಆಗಿರುವೆ. ಹೀಗೆ ಹೇಳಿ ರಾಣಿಯು ಶ್ರೀರಾಮನ ಚರಣಕಮಲಗಳನ್ನು ಹಿಡಿದುಕೊಂಡು ಏನೂ ತುಷದವಳಂತೆ ತೆಪ್ಪನೆ ಕುಳಿತು ಬಿಟ್ಟಳು. ಆಕೆಯ ವಾಣಿಯು ಪ್ರೇಮ ಪಂಕದಲ್ಲಿ ಹೂತು ಹೋಗಿದೆಯೋ ಎನ್ನುವಂತಿತ್ತು. ಸ್ನೇಹಾರ್ಧವಾದ ಆಕೆಯ ಮಾತುಗಳನ್ನು ಕೇಳಿ ಶ್ರೀರಾಮನ ಅವಳನ್ನು ಅನೇಕ ರೀತಿಯಿಂದ ಸಂತೈಸಿದನು. ಶ್ರೀರಾಮನ ಕೈ ಜೋಡಿಸಿಕೊಂಡು ಹಿಂದಿರುಗಲು ಅಪ್ಪಣೆ ಬೇಡುತ್ತಾ ಮತ್ತೆ ಮತ್ತೆ ಪ್ರಣಾಮ ಮಾಡಿದನು. ಅವರೆಲ್ಲರ ಆಶೀರ್ವಾದವನ್ನು ಪಡೆದು ಪುನಃ ತಲೆಬಾಗಿ ತನ್ನ ತಮ್ಮಂದಿರೊಂದಿಗೆ ರಘುನಾಥನು ಬೀಳ್ಕೊಂಡನು. ಜನಕನು ತನ್ನ ತಮ್ಮನಾದ ಕುಶಧ್ವಜರೊಂದಿಗೆ ಅಲ್ಲಿಗೆ ಬಂದನು. ಪ್ರೇಮಾತರಿಕದಿಂದ ಆತನ ಕಣ್ಣುಗಳಿಂದ ಕಂಬನಿ ಹರಿದವು. ಅವನನ್ನು ಎಲ್ಲರೂ ಪರಮ ವಿರಾಗಿ ಎಂದು ಹೇಳುತ್ತಿದ್ದರು. ಆದರೆ ಗಂಡನ ಮನೆಗೆ ಹೊರಟಿರುವ ಸೀತೆಯನ್ನು ಕಂಡು ಅವನ ಧೈರ್ಯ ವೈರಾಗ್ಯಗಳು ಎಗರಿ ಹೋದವು. ಜನಕನು ಜಾನಕಿಯನ್ನು ಎದೆಗವಿಚಿಕೊಂಡನು. ಪ್ರೇಮದ ಪ್ರಭಾವದಿಂದ ಜ್ಞಾನದ ಮಹಾನ್ ಕಟ್ಟೆ ಒಡೆದು ಹೋಯಿತು. ಆಗ ಬುದ್ಧಿವಂತರಾದ ಮಂತ್ರಿಗಳು ಅವರನ್ನು ಸಂದರ್ಶಿಸತೊಡಗಿದರು. ಆಗ ಅರಸನು ಇದು ವಿಷಾದ ಪಡುವ ಸಮಯವಲ್ಲವೆಂದು ಮನಗಂಡು ಮತ್ತೆ ಮತ್ತೆ ತನ್ನ ಕುಮಾರಿಯರನ್ನು ಅಪ್ಪಿಕೊಂಡು ಅವನು ಸುಂದರ ಸುಸಜ್ಜಿತವಾದ ಪಲ್ಲಕ್ಕಿಗಳನ್ನು ತರಿಸಿದನು. ಜನಕನ ಇಡೀ ಪರಿವಾರವು ಪ್ರೇಮ ವೇದನೆಯಲ್ಲಿ ಬಸವಳಿದಿತ್ತು. ಅರಸನು ಒಳ್ಳೆಯ ಸುಮುಹೂರ್ತದಲ್ಲಿ ಸಿದ್ಧಿಸಹಿತ ಗಣಪತಿಯನ್ನು ಸ್ಮರಿಸಿ ತನ್ನ ಕುಮಾರಿಯರನ್ನು ಪಲ್ಲಕ್ಕಿಗಳಲ್ಲಿ ಕುಳ್ಳರಿಸಿದನು. ಜನಕ ಮಹಾರಾಜನು ತನ್ನ ಮಕ್ಕಳಿಗೆ ಅನೇಕ ವಿಧದಿಂದ ಬುದ್ಧಿವಾದವನ್ನು ಹೇಳಿ ಹದಿಬದಿಯ ಧರ್ಮ ಹಾಗೂ ಕುಲದ ರೀತಿಗಳನ್ನು ಬೋಧಿಸಿದನು. ಸೀತಾದೇವಿಗೆ ವಿಶ್ವಾಸಪಾತ್ರರು ಪ್ರಿಯರು ಆದ ಅನೇಕ ದಾಸದಾಸಿಯರನ್ನು ಬಳುವಳಿಯಾಗಿ ನೀಡಿದನು. ಸೀತಾದೇವಿಯು ಗಂಡನೊಡನೆ ಅತ್ತೆಯ ಮನೆಗೆ ಹೊರಟಾಗ ಜನಕಪುರದ ನಿವಾಸಿಗಳು ಅತ್ಯಂತ ವ್ಯಾಕುಳಿತರಾದರು. ಶುಭ ಶಕುನಗಳು ಮಂಗಳಕರ ಚಿಹ್ನೆಗಳು ಗೋಚರಿಸಿದವು. ಬ್ರಾಹ್ಮಣರು ಮಂತ್ರಿಗಳು ಇವರೊಂದಿಗೆ ಜನಕನು ಅವರನ್ನು ಬೀಳ್ಕೊಡಲು ಸ್ವಲ್ಪ ದೂರ ಅವರೊಂದಿಗೆ ಹೊರಟನು. ಸಮಯಕ್ಕೆ ಸರಿಯಾಗಿ ವಾದ್ಯಗಳು ಮೊಳಗಿದವು. ದಿಬ್ಬಣಿಗರು ತಮ್ಮ ಆನೆ, ಕುದುರೆ, ರಥ ಮೊದಲಾದ ವಾಹನಗಳನ್ನು ಸಜ್ಜುಗೊಳಿಸಿದರು. ದಶರಥನು ಎಲ್ಲ ವಿಪ್ರರನ್ನು ಕರೆಸಿ ಅವರನ್ನು ದಾನ ಸಮ್ಮಾನಗಳನ್ನು ಸತ್ಕರಿಸಿ ಸಂತುಷ್ಟಗೊಳಿಸಿದನು. ಅವರ ಚರಣ ಕಮಲಧೂಳಿಯನ್ನು ಶಿರದಲ್ಲಂತೂ ಅವರಿಂದ ಆಶೀರ್ವಾದಗಳನ್ನು ಪಡೆದು ಮಹಾಗಣಪತಿಯನ್ನು ಸ್ಮರಿಸಿ ದಶರಥನು ಪ್ರಯಾಣ ಪ್ರಾರಂಭಿಸಿದನು. ಮಂಗಳಕರವಾದ ಅನೇಕ ಶುಭ ಶಕುನಗಳಾದವು. ದೇವತೆಗಳು ಹರ್ಷಗೊಂಡು ಪುಷ್ಪವೃಷ್ಟಿಯನ್ನು ಗರೆದರು. ಅಪ್ಸರೆಯರು ಹಾಡಿ ಕುಣಿದರು. ಅಯೋಧ್ಯಾಪತಿಯಾದ ದಶರಥನು ನಗಾರಿಗಳನ್ನು ಬಾರಿಸಲು ಅಪ್ಪಣೆಯಿತ್ತು ಆನಂದವಾಗಿ ಅಯೋಧ್ಯೆ ಕಡೆಗೆ ಪ್ರಯಾಣ ಬೆಳೆಸಿದನು.
ನಡುವೆ ಅಲ್ಲಲ್ಲಿ ತಂಗುತ್ತಾ ಆದೇ ಜನರಿಗೆ ಸುಖವನ್ನುಂಟು ಮಾಡುತ್ತಾ ಆ ದಿಬ್ಬಣವು ಒಂದು ಶುಭ ದಿನ ಅಯೋಧ್ಯೆಯ ಸಮೀಪಕ್ಕೆ ಬಂದು ತಲುಪಿತು. ನಗಾರಿಗಳು ಮೊಳಗಿದವು, ಡೋಲುಗಳು ಧ್ವನಿಗೈದವು, ಭೇರಿ ಶಂಖಗಳು ಭೋರ್ಗರಿದವು. ಆನೆಗಳ ಝಿಂಕಾರ, ಕುದುರೆಗಳ ಹೇಷಾರವ, ವಿಶೇಷ ಶಬ್ದ ಮಾಡುವ ತಾಳ ಮೃದಂಗಗಳು ಹಾಗೂ ಮಧುರ ರಾಗಾಲಾಪಗಳನ್ನು ಮಾಡುವ ನಾದಸ್ವರಗಳು ಧ್ವನಿಗೈದವು. ಇಂತಹ ಗದ್ದಲದಿಂದ ಬರುತ್ತಿರುವ ದಿಬ್ಬಣಿಗರನ್ನು ನೋಡಿದ ಅಯೋಧ್ಯಾನಗರ ವಾಸಿಗಳು ಅತ್ಯಂತ ಹರ್ಷಿತರಾದರು. ಎಲ್ಲರೂ ರೋಮಾಂಚಿತರಾದರು. ಎಲ್ಲರೂ ತಮ್ಮ ತಮ್ಮ ಅಂದವಾದ ಮನೆಗಳನ್ನು, ಪೇಟೆ ಬೀದಿಗಳನ್ನು ಕೂಡ, ರಸ್ತೆಗಳನ್ನು, ನಗರದ್ವಾರಗಳನ್ನು ಸಿಂಗರಿಸಿದರು. ಎಲ್ಲ ಬೀದಿಗಳಲ್ಲಿ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಲಾಯಿತು. ಚೆಲುವಾದ ರಂಗೋಲಿಯಿಂದ, ಹಸೆ ಬೆಳೆದ ತೋರಣಗಳಿಂದ, ಧ್ವಜ ಪತಾಕೆಗಳಿಂದ, ಮಂಟಪಗಳಿಂದ ಇಡೀ ನಗರವು ಅವರ್ಣನೀಯ ರೀತಿಯಲ್ಲಿ ಅಲಂಕೃತವಾದವು. ಫಲಗಳ ಸಹಿತ ಅಡಕೆ, ಬಾಳೆ, ಮಾವು, ಬಕುಳ, ಕದಂಬ, ಹೊಂಗೆ ಮರಗಳ ಕಂಬಗಳನ್ನು ಕಟ್ಟಿದರು. ಆ ಸುಂದರವಾದ ಗಿಡಗಳು ಫಲಭರಿತದಿಂದ ಜಗ್ಗಿ ನೆಲವನ್ನು ಮುಟ್ಟುತ್ತಿದ್ದವು. ಅದರ ಬುಡದಲ್ಲಿ ಸುತ್ತಲೂ ರತ್ನಗಳಿಂದ ಮಾಡಿದ ಕಟ್ಟೆಗಳು ಕಲಾತ್ಮಕವಾಗಿ ರಚಿಸಿದ್ದರು. ಅನೇಕ ವಿಧವಾದ ಮಂಗಳ ಕಲಶಗಳು ಮನೆ ಮನೆಯಲ್ಲೂ ಇಟ್ಟಿದ್ದರು. ಶ್ರೀ ರಘುವರನ ಪುರಿ ಅಯೋಧ್ಯೆಯನ್ನು ನೋಡಿ ಬ್ರಹ್ಮ ದೇವತೆಗಳು ಕೂಡ ಅಸೂಯೆಪಟ್ಟರು. ಆ ಸಮಯದ ಅರಮನೆಯ ಸೌಂದರ್ಯ ವೈಭವಗಳನ್ನು ನೋಡಿ ಮನ್ಮಥನ ಮನಸ್ಸು ಕೂಡ ಆಕರ್ಷಿತವಾಯಿತು. ಮಂಗಳ ಶಕುನಗಳು, ಚೆಲುವು, ವೃದ್ಧಿ, ಸಿದ್ಧಿ, ಸುಖ, ಸಂಪತ್ತುಗಳು, ಎಲ್ಲ ಪ್ರಕಾರದ ಉತ್ಸಾಹಗಳು ಇವೆಲ್ಲವೂ ಸಹಜ ಸುಂದರ ಶೈಲಿಗಳನ್ನು ಧರಿಸಿ ದಶರಥನ ಅರಮನೆಯನ್ನು ಪ್ರವೇಶಿಸಿದಂತೆ ಇತ್ತು. ಶ್ರೀರಾಮಚಂದ್ರನನ್ನು, ಸೀತಾದೇವಿಯನ್ನು ನೋಡಲು ಯಾರ ಕಣ್ಣುಗಳು ತಗೊಳ್ಳಲಾರವು. ಮನ್ಮಥನ ಸತಿಯಾದ ರತಿದೇವಿಯ ಸೌಂದರ್ಯವನ್ನು ಕೂಡ ತಿರಸ್ಕರಿಸುವಂತಹ ಸುಂದರ ಸುಮಂಗಲಿಯರು ಗುಂಪು ಗುಂಪಾಗಿ ಅಲ್ಲಿ ಹೊರಟರು. ಎಲ್ಲರೂ ಮಂಗಳ ದ್ರವ್ಯವನ್ನು, ಆರತಿಗಳನ್ನು ಅಣಿಮಾಡಿಕೊಂಡು ಸರಸ್ವತಿಯ ಅನೇಕ ರೂಪ ತಾಳೆ ಬರುತ್ತಿರುವಳೋ ಎಂಬಂತೆ ಹಾಡುತ್ತಿದ್ದರು. ರಾಜಭವನವು ಆನಂದೋತ್ಸಾಹ ಕೋಲಾಹಲದಿಂದ ಗಜಿಬಿಜಿಗೊಂಡಿತು. ಆ ಸಮಯದ ಸುಖಾನಂದಗಳು ವರ್ಣನಾತೀತವು. ಕೌಸಲ್ಯಾದೇವಿ ಮೊದಲಾದ ಶ್ರೀರಾಮನ ಮಾತೆಯರು ಪ್ರೇಮಪರವಶರಾಗಿ ಮೈಮರೆತರು. ಚಿನ್ನದ ಹರಿವಾಣಗಳಲ್ಲಿ ಮಂಗಳ ದ್ರವ್ಯಗಳನ್ನು ಅಣಿಮಾಡಿಕೊಂಡು ತಮ್ಮ ಕರಕಮಲಗಳಿಂದ ರಾಣಿಯರು ಆನಂದದಿಂದ ಆರತಿ ಮಾಡಲು ಹೊರಟರು. ಹರ್ಷಾತಿರೇಕದಿಂದ ಅವರು ಪುಳಕಿತರಾಗುತ್ತಿದ್ದರು. ಪುರಪ್ರವೇಶಕ್ಕೆ ಶುಭಮುಹೂರ್ತವೆಂದು ತಿಳಿದು ವಸಿಷ್ಠರ ಅಪ್ಪಣೆಯಂತೆ ರಘುಕುಲಮಣಿ ದಶರಥನು ಶಿವಪಾರ್ವತಿಯರನ್ನು, ಗಣಪತಿಯನ್ನು ಸ್ಮರಿಸಿ ಪರಿವಾರನೊಡಗೂಡಿ ಆನಂದ ತುಂದಿಲನಾಗಿ ನಗರವನ್ನು ಪ್ರವೇಶಿಸಿದನು. ನಗರದಲ್ಲಿ ಪ್ರಜೆಗಳು ಪ್ರೇಮಪರವಶರಾದರು. ಮದುವೆಯ ದಿಬ್ಬಣದವರ ಶೃಂಗಾರ, ವೈಥೀವಿ ವೈಭವ ಹೇಳತಿರದು. ಅವರು ಪರಮಾನಂದ ಮಗ್ನರಾದರು. ಸುಖವು ಅವರ ಹೃದಯದಲ್ಲಿ ಹಿಡಿಸದೆ ಉಕ್ಕಿ ಹರಿಯುತ್ತಿದೆ. ಆಗ ಅಯೋಧ್ಯ ನಿವಾಸಿಗಳು ರಾಜರಿಗೆ ವಂದಿಸಿ ಗೌರವ ಸೂಚಿಸಿದರು. ಶ್ರೀರಾಮನನ್ನು ದರ್ಶಿಸುತ್ತಲೇ ಪ್ರಸನ್ನ ಮನಸ್ಕರಾಗಿ ರತ್ನಗಳನ್ನು, ವಸ್ತ್ರಗಳನ್ನು ಉಡುಗೊರೆಯಾಗಿ ಅರ್ಪಿಸಿದರು. ಅವರ ಕಣ್ಣುಗಳು ಆನಂದಾಶ್ರಗಳಿಂದ ತುಂಬಿ ಹೋಯಿತು. ಮೈಯೆಲ್ಲ ರೋಮಾಂಚನವಾಯಿತು. ಪುರನಾರಿಯರು ಮುದದಿಂದ ಆರತಿ ಎತ್ತುತ್ತಿದ್ದಾರೆ. 4 ರಾಜಕುಮಾರರನ್ನು ಕಂಡು ಹರ್ಷಿತರಾದರು. ಪಲ್ಲಕ್ಕಿಗಳ ಪರದೆಗಳನ್ನು ಸರಿಸಿ ಅವರು ಮಧುವಣಗಿತ್ತಿಯ ಚೆಲುವನ್ನು ನೋಡುತ್ತಾ ಹಿಗ್ಗುತ್ತಿದ್ದಾರೆ. ಈ ಪ್ರಕಾರ ಎಲ್ಲರಿಗೂ ಸುಖವನ್ನುಂಟು ಮಾಡುತ್ತಾ ನವವಧೂವರ ಜೋಡಿಗಳು ರಾಜಭವನ ದ್ವಾರದ ಬಳಿಗೆ ಬಂದಿತು. ರಾಜಮಾತೆಯರು ಆನಂದಿತರಾಗಿ ವಧುಗಳ ಸಹಿತ ಕುಮಾರಿಗೆ ತಿಲಕವನ್ನಿಟ್ಟು ಆರತಿ ಬೆಳಗಿದರು. ವೇದೋಕ್ತ ವಿಧಿಗಳು ಹಾಗೂ ಕುಲಾಚಾರಗಳನ್ನು ಪೂರೈಸಿ ರಾಜಮಾತೆಯರು ಆ ನವ ವಧೂವರರಿಗೆ ಅರ್ಘ್ಯವಿತ್ತು ಆರತಿ ಎತ್ತಿ ನೂತನ ವಸ್ತ್ರಗಳ ಮಡೆಮುಡಿ ಹಾಸಿ ನಡೆಸಿಕೊಂಡು ಅರಮನೆಯೊಳಗೆ ಕರೆದುಕೊಂಡು ಹೋದರು. ಈ ಮೇಲಿನ ಸುಖಗಳಿಗಿಂತಲೂ ಶತಕೋಟಿ ಮಡಿ ಹೆಚ್ಚಾದ ಆನಂದವನ್ನು ಮಾತೆಯರು ಹೊಂದಿದ್ದರು. ಏಕೆಂದರೆ ರಘುಕುಲಚಂದ್ರ ಶ್ರೀರಾಮಚಂದ್ರನು ತಮ್ಮಂದಿರ ಸಹಿತ ವಿವಾಹಿತನಾಗಿ ಮನೆಗೆ ಮರಳಿದ್ದ. ತಾಯಂದಿರು ಸಂಪ್ರದಾಯದಂತೆ ಶಾಸ್ತ್ರಗಳನ್ನು, ಹಾಸ್ಯ ವಿನೋದಗಳನ್ನು ಮಾಡಿದಾಗ ವಧೂವರರು ನಾಚಿ ನೀರಾದರು. ಈ ಮಹಾನ್ ಆನಂದ ವಿನೋದವನ್ನು ಕಂಡು ಶ್ರೀರಾಮನ ಮನದಲ್ಲೇ ಮುಗುಳ್ನಗುತ್ತಿದ್ದನು. ನಗರದ ಎಲ್ಲ ಸ್ತ್ರೀ ಪುರುಷರಿಗೆ ಅರಸನು ವಸ್ತ್ರ ಒಡವೆಗಳನ್ನು ನೀಡಿದನು. ಮನೆ ಮನೆಗಳಲ್ಲೂ ಅಭಿನಂದನಾ ವಾದ್ಯಗಳು ಮೊಳಗತೊಡಗಿದವು. ಯಾಚಕರು ಬೇಡಿದೆಲ್ಲವನ್ನೂ ಅವರಿಗೆ ರಾಜನು ವಿಶೇಷ ಸಂತೋಷದಾನ ಮಾಡಿದನು. ಸೇವಕರನ್ನು, ವಾದ್ಯಗಾರರನ್ನು ಹಾಗೂ ಇತರರನ್ನು ನಾನಾ ವಿಧವಾದ ದಾನ ಸಮ್ಮಾನಗಳನ್ನು ಸಂತೋಷಪಡಿಸಿದನು. ಅವರೆಲ್ಲರೂ ಮಹಾರಾಜರಿಗೆ ವಂದನೆ ಸಲ್ಲಿಸಿ ಹಾಡಿ ಹರಿಸಿ ಹೊರಟು ಹೋದರು. ಆ ಗುರುಗಳು ಹಾಗೂ ಭೂಸರೊಂದಿಗೆ ದಶರಥನು ಗೃಹಪ್ರವೇಶ ಮಾಡಿದನು. ರಾಜಕುಮಾರರು, ನವವಧುಗಳು, ದಶರಥನು, ರಾಣಿಯರು ಹೀಗೆ ಎಲ್ಲರೂ ಗುರುಗಳ ಪಾದಗಳಿಗೆ ಪದೇ ಪದೇ ವಂದಿಸಿಕೊಳ್ಳುತ್ತಾರೆ. ವಸಿಷ್ಠ ಮಹಾಮುನಿಗಳು ಅವರನ್ನು ಆಶೀರ್ವದಿಸಿದರು.
ದಶರಥನು ತನ್ನ ಕುಮಾರನೊಡಗೂಡಿ ಅತ್ಯಂತ ಭಕ್ತಿ ಪ್ರಪತ್ತಿಗಳಿಂದ ತನ್ನ ಅಖಿಲ ಸಂಪತ್ತನ್ನು ವಸಿಷ್ಠರ ಮನೆಯ ಮುಂದಿರಿಸಿ ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಆದರೆ ಮಹಾಮುನಿವರರು ಸಂಪ್ರದಾಯಕ್ಕನುಸಾರವಾಗಿ ಪರೋಚಿತ ಪ್ರದಕ್ಷಿಣೆಯನ್ನು ಮಾತ್ರ ಸ್ವೀಕರಿಸಿ ಅನೇಕ ರೀತಿಯಲ್ಲಿ ಆಶೀರ್ವದಿಸಿದರು. ಬಳಿಕ ಗುರು ವಸಿಷ್ಠರು ಸೀತಾರಾಮರ ದ್ವಿರೂಪವನ್ನು ತಮ್ಮ ಹೃದಯದಲ್ಲಿ ನೆಲೆಗೂಡಿಸಿಕೊಂಡು ಹರ್ಷಚಿತ್ತರಾಗಿ ತಮ್ಮ ನಿವಾಸಕ್ಕೆ ತೆರಳಿದರು. ದುಂದುಬಿಗಳನ್ನು ಮೊಳಗಿಸಿ ದೇವತೆಗಳು ಶ್ರೀರಾಮನ ಗುಣವೈಭವಗಳನ್ನು ಪರಸ್ಪರ ಹೇಳಿಕೊಂಡು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು. ಅವರ ಹೃದಯಗಳು ರಾಮಪ್ರೇಮೆಯಿಂದ ತುಂಬಿ ಹೋಯಿತು. ಈ ವಿಧವಾಗಿ ಪ್ರತಿದಿನವೂ ಶುಭಪ್ರದವಾದ ಸತ್ಕಥಾಲಾಪದಿಂದಲೂ ಪ್ರಮೋದಗಳಿಂದಲೂ ನಿತ್ಯೋತ್ಸವಗಳು ಜರುಗುತ್ತಿದ್ದವು. ಆನಂದದ ದಿನಗಳು ಉರುಳುತ್ತಿದ್ದವು. ಅಯೋಧ್ಯೆಯು ಆನಂದದಿಂದ ಉಕ್ಕಿ ಹರಿಯಿತು. ಆನಂದವು ದಿನಕ್ಕೆ ಹೆಚ್ಚುತ್ತಾ ಹೋಯಿತು. ಒಂದು ಶುಭ ದಿನದಲ್ಲಿ ಮುದೂರರ ಕಂಕಣ ವಿಸರ್ಜನೆ ಮಾಡಲಾಯಿತು. ಆ ಸಮಯದಲ್ಲಿ ಮಂಗಳಕರವಾದ ಆನಂದೋತ್ಸವಗಳಿಗೆ ಕೊನೆಯೇ ಇಲ್ಲ. ಈ ನೂತನ ವಿನೋದ ಉತ್ಸವಗಳನ್ನು ಕಂಡು ದೇವತೆಗಳು ಈರ್ಷೆಪಡುತ್ತಿದ್ದರು. ಹಾಗೂ ಅಯೋಧ್ಯೆಯಲ್ಲಿ ಜನ್ಮ ತಾಳಲು ಬ್ರಹ್ಮದೇವರನ್ನು ಪಾಲಿಸುತ್ತಿದ್ದರು. ವಿಶ್ವಾಮಿತ್ರರು ತಮ್ಮ ಆಶ್ರಮಕ್ಕೆ ತೆರಳಲು ಪ್ರತಿದಿನ ಪ್ರಸ್ತಾವನೆ ಮಾಡುತ್ತಿದ್ದರು. ಆದರೆ ಶ್ರೀರಾಮಚಂದ್ರನ ಪ್ರೇಮ ವಿನಯಕ್ಕೆ ಮಾರು ಹೋಗಿ ನಿಲ್ಲುತ್ತಾರೆ. ದಿನದಿನವೂ ಅರಸರ ನೂರ್ಮುಡಿಯಾದ ಪ್ರೇಮವನ್ನು ಕಂಡು ಮುನೀಶ್ವರರು ಆತನನ್ನು ಕೊಂಡಾಡಿದರು. ಕೊನೆಗೆ ವಿಶ್ವಾಮಿತ್ರರು ಹಿಂತಿರುಗಲು ಸಿದ್ಧರಾದಾಗ ರಾಜನು ಪ್ರೇಮಮುಗ್ಧನಾದನು. ಪುತ್ರರೊಂದಿಗೆ ಮುಂದೆ ನಿಂತು ಇಂದೆಂದನು, ಸ್ವಾಮಿ, ಈ ಐಶ್ವರ್ಯವೆಲ್ಲ ನಿಮ್ಮದೇ. ಏನಾದರೂ ಹೆಂಡತಿ ಮಕ್ಕಳ ಸಹಿತ ನಿಮ್ಮ ಡಿಂಗರಿಗ. ಮುನಿಗಳೇ, ನಮ್ಮ ಮಕ್ಕಳ ಮೇಲೆ ನಿಮ್ಮ ವಾತ್ಸಲ್ಯವಿರಲಿ. ನನಗೂ ಆಗಾಗ ನಿಮ್ಮ ದರ್ಶನ ಭಾಗ್ಯ ದೊರಕುತ್ತಿರಲಿ. ಹೀಗೆ ಹೇಳಿ ದಶರಥನು ಪತ್ನಿ ಪುತ್ರರೊಂದಿಗೆ ವಿಶ್ವಾಮಿತ್ರರ ಚರಣಗಳಲ್ಲಿ ಹೊರಳಾಡಿದನು. ಪ್ರೇಮ ವಿಫುಲನಾದ್ದರಿಂದ ಅವನ ಬಾಯಿಂದ ಮಾತೇ ಹೊರಡದಾಯಿತು. ಆಗಿನ ಅವರ ಪರಸ್ಪರ ಪ್ರೇಮಾಧಾರಗಳು ವರ್ಣನಾತೀತರಾದವು. ವಿಶ್ವಾಮಿತ್ರರು ಬಹುವಿಧದಿಂದ ಆಶೀರ್ವಾದಿಸಿ ತಮ್ಮ ಆಶ್ರಮಕ್ಕೆ ಹೊರಟರು. ಶ್ರೀರಾಮನು ತಮ್ಮಂದಿರನ್ನು ಕರೆಕೊಂಡು ಅವರೊಂದಿಗೆ ಸ್ವಲ್ಪ ದೂರ ಹೋಗಿ ಅವರನ್ನು ಬೀಳ್ಕೊಟ್ಟು ಅಪ್ಪಣೆ ಪಡೆದು ಮರಳಿದನು. ಗಾದಿಕುಲ ಚಂದ್ರನಾದ ವಿಶ್ವಾಮಿತ್ರರು ಅತ್ಯಂತ ಹರ್ಷದಿಂದ ರಾಮನ ರೂಪವನ್ನು, ಅರಸನ ಭಕ್ತಿ, 4 ಸೋದರರ ವಿವಾಹ ಮಹೋತ್ಸವವನ್ನು, ಪ್ರಜೆಗಳ ಆನಂದೋತ್ಸವಗಳನ್ನು ಮನದಲ್ಲೇ ನೆನೆಯುತ್ತಾ ಹೊರಟು ಹೋದರು. ಎಲ್ಲೆಲ್ಲೋ ಜನರು ಶ್ರೀರಾಮಚಂದ್ರನ ವಿವಾಹ ಗಾಥೆಯನ್ನು ಹಾಡುತ್ತಿದ್ದರು. ಶ್ರೀರಾಮನ ನಿರ್ಮಲ ಯಶಸ್ಸು 3 ಲೋಕಗಳಲ್ಲಿಯೂ ಹಬ್ಬಿತು. ಶ್ರೀರಾಮನು ಸೀತಾದೇವಿಯೊಂದಿಗೆ ವಿವಾಹವಾಗಿ ಅಯೋಧ್ಯೆಗೆ ಬಂದಂದಿನಿಂದ ಅಲ್ಲಿ ಎಲ್ಲ ವಿಧವಾದ ಆನಂದಗಳು ಬಂದು ನೆಲೆಸಿದವು. ಶ್ರೀ ಸೀತಾರಾಮರ ಕಲ್ಯಾಣ ಮಹೋತ್ಸವದ ವೈಭವವನ್ನು ವಾಗ್ದೇವಿಯಾಗಲಿ ಆದಿಶೇಷನಾಗಲಿ ಬಣ್ಣಿಸಲಾರರು. ಶ್ರೀ ಸೀತಾರಾಮರ ಯಶೋಗಾಥೆಯು ರವಿಕುಲ ಜೀವನ ಪಾವನೆ ಮತ್ತು ಮಂಗಳದ ಗಣಿ ಎಂದು ಬಗೆದು ನನ್ನ ವಾಣಿಯನ್ನು ಪವಿತ್ರಗೊಳಿಸಲು ನಾನು ಕೊಂಚ ಮಾತ್ರ ಬಣ್ಣಿಸಿ ಹೇಳುತ್ತಿದ್ದೇನೆ ಎನ್ನುತ್ತಾರೆ ತುಳಸೀದಾಸರು. ತನ್ನ ವಾಣಿಯನ್ನು ಪವಿತ್ರಗೊಳಿಸಲು ತುಳಸೀದಾಸನು ಶ್ರೀರಾಮಚಂದ್ರನ ಕಥೆಯನ್ನು ವರ್ಣಿಸಿರುವನು. ಇಲ್ಲವಾದರೆ ಶ್ರೀ ರಘುವೀರನ ಕಥೆಯಂತೂ ಅಪಾರ ಪಾರಾವಾರ. ಯಾವ ಕವಿಯು ಅದನ್ನು ದಾಟಬಲ್ಲನು, ದಡಮುಟ್ಟಬಲ್ಲನು? ಶ್ರೀರಾಮನ ಉಪನಯನ ಹಾಗೂ ಮಂಗಳಪ್ರದ ಕಲ್ಯಾಣ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆಯಿಂದ ಕೇಳಿ ಮಾಡಿದವರು ಶ್ರೀ ಜಾನಕಿ ರಾಮಚಂದ್ರರ ಅನುಗ್ರಹಕ್ಕೆ ಪಾತ್ರರಾಗುವರು. ಸುಖ ಸಂಪತ್ತುಗಳಲ್ಲಿ ಓಲಾಡುವರು. ಸಿಯ ರಘುಬೀರ ವಿವಾಹ ಜಯ ಸಪ್ರೇಮ ಗಾವಹಿ ಸುನಹಿ ತಿನಕವು ಸದಾ ಬಾಹು ಮಂಗಲಾಯತನ ರಾಮಜಸು. ಶ್ರೀ ಸೀತಾರಾಮನ ಕಲ್ಯಾಣ ಗಾಥೆಯನ್ನು ಭಕ್ತಿ ಶ್ರದ್ಧೆಯಿಂದ ಹಾಡುವವರು, ಕೇಳುವವರು ಜೀವನದಲ್ಲಿ ಯಾವಾಗಲೂ ಉತ್ಸಾಹಭರಿತರಾಗಿ ಧನ್ಯರಾಗುವರು. ಶ್ರೀರಾಮಚಂದ್ರನ ಯಶೋಭಯುವ ಗಾನವು ಮಂಗಳದ ಮನೆಯಾಗುವುದು. ಇತಿ ಶ್ರೀಮದ್ ರಾಮಚರಿತಮಾನಸೆ ಸಕಲ ಕಲುಷ ವಿಧ್ವಂಸನೆ ಪ್ರಥಮಕಾಂಡ ಸಮಾಪ್ತಃ. ಬಾಲಕಾಂಡ ಸಮಾಪ್ತೋ. ಶ್ರೀರಾಮಚಂದ್ರಾರ್ಪಣಮಸ್ತು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಜೈ ಶ್ರೀರಾಮ್.